ದೊಡ್ಡ ದೊಡ್ಡ ನಗರದಲ್ಲಿ ರಿಯಲ್ ಎಸ್ಟೇಟ್ ಒಂದು ಬೂಮ್ ಅಂತಾನೆ ಹೇಳ್ಬಹುದು. ಸೊ ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕಾ, ಒಂದು ವೇಳೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಲಾಭ ಸಿಗುತ್ತಾ ಅಥವಾ ನಷ್ಟ ಆಗುತ್ತೆ? ಬಿಗ್ಗೆಸ್ಟ್ ಪ್ರಾಫಿಟ್ಸ್ ಮಾಡುವ ಆರ್ಗನೈಸೇಷನ್ಸ್ ರಿಯಲ್ ಎಸ್ಟೇಟ್ ಅವರೇ, ನಾಟ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ವೈಡ್. ರಿಯಲ್ ಎಸ್ಟೇಟು, ಇನ್ವೆಸ್ಟ್ಮೆಂಟ್ಸ್, ವೆಲ್ತ್ ಮ್ಯಾನೇಜ್ಮೆಂಟ್ ಅದರಲ್ಲೇ ಮಾಡಿರ್ತಾರೆ. ರಿಯಲ್ ಎಸ್ಟೇಟ್ ಬಗ್ಗೆ ಒಂದು ಮಾಫಿಯಾನೇ ಅಂತಾರೆ ಸರ್. ಯಾಕಂತ ಹೇಳಿದ್ರೆ ಸುಮ್ಮನೆ ರೇಟನ್ನ ಜಾಸ್ತಿ ಮಾಡಿಬಿಡ್ತಾರೆ, ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಸೊ ಈ ಥರದ್ದೆಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಮಾಡಲ್ಲ ಅಂತ ನಾನು ಹೇಳಕ್ ಹೋಗಲ್ಲ, ಬಟ್ ರಿಯಲ್ ಎಸ್ಟೇಟ್ನಲ್ಲಿ ಒಂದು ಎಲ್ಲರಿಗೂ ಒಪ್ಕೊಳ್ಳೋ ಒಂದು ಮಾತೇನೆಂದರೆ, ಹಾಕಿದ್ಮೇಲೆ ಲಾಭ ಆಗೋದು ಗ್ಯಾರಂಟಿ. ಒಬ್ಬ ಸಿಂಗಲ್ ಬೆಡ್ರೂಮ್ ಹೌಸು, ಡಬಲ್ ಬೆಡ್ರೂಮ್ ಹೌಸು ಒಂದು 40 ರಿಂದ 45 ಲಕ್ಷ ಅಂತ ಇರ್ತೈತೆ. ಇನ್ನೊಂದು ಬಹಳಷ್ಟೊಂದು ಚೆನ್ನಾಗಿ ಕಟ್ಟಿರೋಂಥದ್ದು 65 ರಿಂದ 70 ಲಕ್ಷ ಅಂತ ಇರುತ್ತೆ. ಸೊ ನಾವೇನು ಯೋಚನೆ ಮಾಡ್ತಾ ಇದ್ದೇವೆ, ನನ್ನ ಬಜೆಟ್ನಲ್ಲಿ ಇದು ಸಿಗುತ್ತೆ ಅಂತ ಯೋಚನೆ ಮಾಡಿ ನಾನು ಇದಕ್ಕೆ ಹೋಗ್ತೀನಿ. ಇದು ಎಷ್ಟು ಮಟ್ಟಿಗೆ ಸರಿ? ಕನ್ಸ್ಟ್ರಕ್ಷನ್ನಲ್ಲಿ ಲಾಸ್ಟ್ 5 to 6 years ತನಕ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದ್ರೇನು, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂದ್ರೇನು, ಈ ಡಿವಿಯೇಷನ್ ಅಂದ್ರೇನು, ಸೆಟ್ ಬ್ಯಾಕ್, ಇವೆಲ್ಲ ನಮ್ಮ ಸಿಲೆಬಸ್ ಅಲ್ಲೇ ಇರಲಿಲ್ಲ ನಾರ್ಮಲ್ ಕಾಮನ್ ಮ್ಯಾನ್ಗೆ. ಈಗ ಪ್ರತಿಯೊಬ್ಬರು ಚೆಕ್ ಮಾಡ್ತಿದ್ದಾರೆ, ಯಾಕಂದರೆ ಕರೆಂಟ್ ಕೊಡಲ್ಲ, ಇಲ್ಲಾಂದರೆ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಚೆನ್ನಾಗಿರಲ್ಲ. ಸೊ ನೀವು ಒಂದು ಕನ್ಸಲ್ಟೆಂಟ್, ಒಂದು ಪ್ರೊಫೆಷನಲ್ ಅಪ್ರೋಚಲ್ಲಿ ಹೋಗಿದ್ರೆ ನಿಮಗೆ ಆ ಥರ ಪ್ರಾಜೆಕ್ಟ್ಸ್ ಎಲ್ಲ ಅವಾಯ್ಡ್ ಮಾಡ್ಬೋದಾಗಿತ್ತು. ಮುಂದಿನ ದಿನದಲ್ಲಿ 1 ಎಕರೆ ಜಾಗ ಯಾರಿಗಿರುತ್ತೋ ಅವನು ಕೋಟ್ಯಾಧೀಶ್ವರ. ಖಂಡಿತ ನಿಜ. ಯಾಕಂದರೆ ಇಲ್ಲಿ ನೋಡಿ, ಭೂಮಿ ಮೇಲೋಗುತ್ತೆ ಅಂತ ಭೂಮಿ ಮೇಲೆ ಬೆಲೆ ಇಲ್ಲ, ಭೂಮಿ ಮೇಲೆ ಲಾಭ ಆಗುತ್ತೆ ಅಂತ ನಾವು ಎಲ್ಲಿ ತನಕ ನಂಬ್ತೀವೋ ಅಲ್ಲಿ ತನಕ ಭೂಮಿ ಮೇಲೆ ಬೆಲೆ ಇಲ್ಲ. ನಾವು ಬೇಗ ಶ್ರೀಮಂತರಾಗಬೇಕು ಅಂತ ಹೇಳಿದ್ರೆ, ಬೇಗ ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಸರ್? ಹೌ ಟು ಬಿಕಮ್ ರಿಚ್ ಅಂತಂದ್ರಲ್ಲ, ಅದನ್ನ ನೋಡಬಾರ್ದು. ಯು ಶುಡ್ ಆಲ್ವೇಸ್ ಥಿಂಕ್ ವಾಟ್ ಈಸ್ ದ ವೇ ಟು ಬಿಕಮ್ ರಿಚ್. ಅಂದರೆ ಸಿಸ್ಟಮ್ ಏನು? ಯಾರೋ ನಿಮ್ಗೆ 1 ಕೋಟಿ ಕೊಡ್ತಾರೆ, ನಿಮ್ಗೆ ಏನು ಮಾಡಬೇಕು ಗೊತ್ತಿಲ್ಲ, ಫ್ರಾಂಕ್ಲಿ ಹೇಳ್ತೀನಿ, ನಿಮ್ಗೇನು ಗೊತ್ತಿಲ್ಲ ಅಂದರೆ ಇನ್ನು 3 ವರ್ಷಕ್ಕೆ ಅದೆಲ್ಲ ಖಾಲಿ ಆಗೋಗುತ್ತೆ. ಫೈನಾನ್ಷಿಯಲ್ ಲಿಟ್ರಸಿ ಝೀರೋ ಇನ್ ಇಂಡಿಯಾ. ಅಂದರೆ ಆಲ್ಮೋಸ್ಟ್ 1 to 1.5% ಮಾತ್ರ ವ್ಯಕ್ತಿಗಳಿಗೆ ಈ ಟ್ಯಾಕ್ಸೇಷನ್ ಹೆಂಗೆ ನಡೆಯುತ್ತೆ, ಈ ಥರ ದುಡ್ಡನ್ನ ಲಾಭ ಹೆಂಗೆ ಮಾಡೋದು, ಇನ್ವೆಸ್ಟ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಇರೋದೇ ಅಷ್ಟು ಜನಕ್ಕೆ. ನಮಸ್ಕಾರ ವೀಕ್ಷಕರೇ, ಇವತ್ತು ಪ್ರತಿಯೊಬ್ಬರಿಗೂ ಸಹ ಒಂದು ಮನೆ ಕಟ್ಟಬೇಕು, ನಮಗೆ ಒಂದು ಸ್ವಂತ ಮನೆ ಬೇಕು ಅನ್ನೋ ಆಸೆ, ಬಯಕೆ ಇರೋದು ಸಹಜ. ಆದರೆ ನಾವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಇವತ್ತು ನಿಜವಾಗ್ಲೂ ರಿಯಲ್ ಎಸ್ಟೇಟ್ ಸೇಫ್ ಇದೆಯಾ? ಹೂಡಿಕೆ ಯಾವ ರೀತಿ ಮಾಡಬೇಕು? ನಾವು ಬಾಡಿಗೆ ಮನೆಯಲ್ಲೇ ಕಂಟಿನ್ಯೂ ಮಾಡೋದಾ? ಒಂದು ವೇಳೆ ಬಾಡಿಗೆ ಮನೆಯಲ್ಲಿ ಕಂಟಿನ್ಯೂ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಇರೋವಂಥ ಹಣವನ್ನು ಯಾವುದ್ರ ಮೇಲಾದರೂ ಹೂಡಿಕೆ ಮಾಡಬೇಕಾ, ಅಥವಾ ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಂಡು ಮನೆ ಕಟ್ಟಬೇಕಾ? ಈ ಎಲ್ಲ ಪ್ರಶ್ನೆಗಳು ಇವತ್ತು ನಮ್ಮ ಮುಂದೆ ಇದೆ. ಇದಕ್ಕೆ ಯಾವ ರೀತಿ ಹೂಡಿಕೆ ಮಾಡಬೇಕು, ಇದರಿಂದ ಲಾಭ ಏನು, ನಷ್ಟ ಏನು, ಎಲ್ಲಿ ಹೂಡಿಕೆ ಮಾಡಿದ್ರೆ ಸೇಫ್, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಪ್ರಖ್ಯಾತ ಆರ್ಥಿಕ ತಜ್ಞರಾದಂಥ ಮಹೇಶ್ ಗೋವಿಯಾನ್ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸರ್, ಈಗ ಪ್ರತಿಯೊಬ್ಬರಿಗೂ ಒಂದೇ ಪ್ರಶ್ನೆ, ನಾನು ಬಾಡಿಗೆ ಮನೇಲಿ ಇರಬೇಕಾ ಅಥವಾ ಲೋನ್ ಮಾಡಿ ಸ್ವಂತ ಮನೆನ ಕಟ್ಟಿಸ್ಬೇಕಾ? ನನ್ನ ಹತ್ರ ಇರೋವಂಥ ಹಣವನ್ನು ಬಾಡಿಗೆ ಮನೆಯಲ್ಲೇ ಇದ್ಕೊಂಡು ಬೇರೆ ಹತ್ರ ಮೇಲೆ ಹೂಡಿಕೆ ಮಾಡಿದ್ರೆ ಲಾಭ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ. ಏನು ಹೇಳ್ತೀರಿ ತಾವು? ನೋಡಿ, ಈಗ ಮನೆ ಅಂತ ಬಂದರೆ ಎಲ್ಲರಿಗೂ ಒಂದು ಮನೆ, ಮದುವೆ, ಮಕ್ಕಳು, ಅದು ಒಂದು ಕಾರು, ಒಂದು ಫಾರ್ಮ್ ಹೌಸ್, ಆ ಥರ ಒಂದು ಲೈಫ್ ಟೈಮ್ ಕನ್ಸು ಅಂತ ಕರಿತೀವಿ. ಸೊ ಈ ಕನ್ಸನ್ನ ನನಸು ಮಾಡ್ಕೊಂಡ್ರೆ ಏನು ತಪ್ಪೇನಿಲ್ಲ. ಅದರಿಂದ ಮೊದಲನೇ ಆಪ್ಷನ್ ಯಾರಿಗೆ ಆದ್ರೂ ಮನೆ ಕಟ್ಟಿ ಅಂತ ನಾವು ಹೇಳ್ತೀವಿ. ಮನೆ ಕಟ್ಟಿ ಆ ಸ್ವಂತ ಮನೆಯಲ್ಲಿ ಇರೋದು ಪ್ರೈಸ್ಲೆಸ್, ಅಂದರೆ ಅದು ಕನ್ಸಂಪ್ಷನ್, ಅಂದರೆ ನಮಗೆ ಅಲ್ಲಿ ಸಿಗುವಂಥ ಖುಷಿ ಬೇರೆ ಏನು ಸಾಧನೆಯಲ್ಲೂ ಸಿಗಲ್ಲ. ಇದು ಇಂಡಿಯನ್ ಮೆಂಟಾಲಿಟಿನಲ್ಲಿ ಬಂದಿದೆ. ಮತ್ತು ಈಗ ಮನೆ ಕಟ್ಟೋದ ಅಥವಾ ರೆಂಟಲ್ಲಿ ಇರೋದ ಅಂತ ಪ್ರಶ್ನೆ ಬಂದರೆ, ಎಲ್ಲರಿಗೂ ಒಂದು ಈ ಕಾನ್ಸೆಪ್ಟ್ಗಿಂತ ಜಾಸ್ತಿ ಇಂಪಾರ್ಟೆಂಟಾಗಿ ಏನು ನೋಡಬೇಕು ಅಂತಂದರೆ, ಎಲ್ಲರೂ ಅರ್ಥ ಮಾಡ್ಕೊಬೇಕಾಗಿರೋದು ಮನೆ ಕಟ್ತೀರಾ ರೆಂಟಲ್ಲಿ ಇದ್ದೀರಾ ಅನ್ನೋದು ಮ್ಯಾಟ್ರ್ ಅಲ್ಲ. ಮ್ಯಾಟರ್ ಏನಾಗುತ್ತೆ ಅಂತಂದರೆ, ನೀವು ಅದನ್ನು ಯಾವ ರೀತಿ ಕಟ್ತಿದ್ದೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅಂದರೆ ನಿಮ್ಮ ಸ್ವಂತ ಹೂಡಿಕೆಯಿಂದ ಕಟ್ತಿದ್ದೀರಾ ಅಥವಾ ಸಾಲ ಮಾಡಿ ಕಟ್ತಾ ಇದ್ದೀರಾ, ಅಥವಾ ಕಟ್ಟೋದನ್ನು ಸ್ವಂತ ಹೂಡಿಕೆನೂ ತೊಗೊಂಡು ಸಾಲನೂ ಮಾಡಿ ಯಥೇಚ್ಛವಾಗಿ ಕಟ್ತಾ ಇದ್ದೀರಾ ಅಂತ ತುಂಬ ಜನ ಅದನ್ನು ಯೋಚಿಸ್ಬೇಕಾಗ್ತದೆ. ಯಾಕಂದರೆ ಈ ಇಂಡಿಯಾನಲ್ಲಿ ಎಲ್ಲ ಸಣ್ಣದನ್ನು ಕರೆಕ್ಟಾಗಿ ಮಾಡ್ತಿದ್ದಾರೆ, ದೊಡ್ಡದ್ರಲ್ಲಿ ತಪ್ಪು ಮಾಡ್ಕೋತಾರೆ. ಈಗ ಎಕ್ಸಾಂಪಲ್, ಒಂದು ಮನೆ ಅವ್ರಿಗೆ ಇರೋದಕ್ಕೆ 1,000 ಅಡಿ ಸಾಕಾಗಿರ್ತದೆ, ಬಟ್ ಆದರೂ 1,500 ಅಡಿ ಕಟ್ಟೋದು, ಬೇಡದೇ ಇರೋ ಮೆಟೀರಿಯಲ್ಸ್ನ ಕೊಂಡ್ಕೊಳೋದು, ಇಂಟೀರಿಯರ್ಸ್ ಅವ್ರು ಹೇಳಿದ್ರು. ಕೊನೆಗೆ ಏನಾಗುತ್ತೆ ಅಂದರೆ, ಆಚೆ ಬಂದು ಒಂದು 3 ತಿಂಗಳು ಬಿಟ್ಟು ನೋಡಿದ್ರೆ ಈ ಮನೆಯಲ್ಲಿ ಇಷ್ಟೊಂದು ವಸ್ತುಗಳು ನಮಗೆ ಬೇಕಿತ್ತಾ, ಈ ಥರ ಪ್ರಶ್ನೆಗಳ ಬಗ್ಗೆ ಜನ ಯೋಚಿಸ್ಬೇಕಾಗ್ತದೆ. ಮತ್ತು ಎರಡನೇದಾಗಿ ಏನು ಅಂತಂದರೆ, ಗೌರ್ಮೆಂಟು
ನಮ್ಮ ಎಲ್ಲ ಒಂದು ಸಿಟಿಸನ್ಸ್ಗೆ ಒಂದು ಗಿಫ್ಟ್ ಕೊಡ್ತಾ ಇದೆ. ಅದು ಯಾರಿಗೂ ಗೊತ್ತಿಲ್ಲ. ಅದೇನಂದರೆ ಸಬ್ಸಿಡೈಡ್ ರೇಟ್ನಲ್ಲಿ ಇಂಟ್ರೆಸ್ಟ್ ರೇಟ್ ಅಂತ ನಾವು ಕರಿತೀವಿ. ಗೌರ್ಮೆಂಟ್ ಅದನ್ನು ಪ್ರಯಾರಿಟಿ ಸೆಕ್ಟರ್ ಅಂತ ಕರೆಯುತ್ತೆ. ಅಂದರೆ ಈಗ ನಾವು ಯಾವತ್ತೇ ಆಗಲಿ ಕನ್ಸ್ಟ್ರಕ್ಷನ್ ಅಂತ ಬಂದರೆ, ಮನೆ ಕಟ್ಟಬೇಕು ಅಂತ ಬಂದರೆ, ಗೌರ್ಮೆಂಟ್ ರೂಲ್ ಪ್ರಕಾರ ಒಂದು 20% ಅಷ್ಟು ಮಾತ್ರ ನೀವು ಇನ್ವೆಸ್ಟ್ ಮಾಡಬೇಕಾಗ್ತದೆ. ಇನ್ನು 80% ಅಷ್ಟು ನಿಮ್ಮ ಎಲಿಜಿಬಿಲಿಟಿ ಪ್ರಕಾರ ನಿಮ್ಮ ಪ್ಲಾನಿಂಗ್, ಫೈನಾನ್ಷಿಯಲ್ ಪ್ಲಾನಿಂಗ್, ನಿಮ್ಮ ಒಂದು ಅಡ್ಜಸ್ಟ್ ಆಗೋ ಒಂದು ರೀತಿಯಲ್ಲಿ ಗೌರ್ಮೆಂಟ್ ಸಾಲನೇ ತೊಗೊಬೇಕು. ನೀವು ನ್ಯಾಷನಲೈಸ್ ಬ್ಯಾಂಕ್ಸಲ್ಲಿ ಸಾಲ ತೊಗೋಬೇಕು. ಏನಕ್ಕಂದರೆ ಅದರ ಸಾಲದ ವ್ಯಾಲ್ಯೂ 8 to 9% ಮ್ಯಾಕ್ಸಿಮಮ್ ಇರುತ್ತೆ. ಇನ್ಫ್ಲೇಷನ್ ಅಂತೀವಿ, ರಿವರ್ಸ್ ರೆಪೋ ರೇಟ್ ಎಲ್ಲ ಸೇರಿ. ಬಟ್ ಆ ಸಾಲದಲ್ಲಿ ನೀವು ಕಟ್ಟೋ ದುಡ್ಡನ್ನ ಕೂಡ, ಬಡ್ಡಿ ಕೂಡ ನಿಮಗೆ ಈ ನಿಮ್ಮ ಸ್ಯಾಲ್ರಿನಲ್ಲಿ ಕಟ್ಟಾಗೋ ಟ್ಯಾಕ್ಸಿಗೆ ಅಡ್ಜಸ್ಟ್ ಆಗ್ತದೆ. ಸೊ ಅಲ್ಲಿ ನೀವು ಇಂಡೈರೆಕ್ಟ್ಲಿ ಯಾವುದೋ ಟ್ಯಾಕ್ಸ್ ಕಟ್ಟೋದ್ರ ಬದಲು ನೀವು ಹೋಮ್ ಲೋನಲ್ಲಿರುವ ಬಡ್ಡಿಗೆ ಅಡ್ಜಸ್ಟ್ ಮಾಡಿ ಇಂಡೈರೆಕ್ಟ್ಲಿ ನೀವು ನಿಮ್ಮ ಮನೇನ ಫ್ರೀ ಮಾಡ್ಕೋತೀರಾ. ಯಾವ ರೀತಿ ಅಂದರೆ, ಯಾರು ಕೇಳಿದ್ರೆ ಎಷ್ಟಪ್ಪ ನಿನ್ನ ಬಜೆಟು ಅಂತ ಕೇಳ್ತಾರೆ. ಬಜೆಟ್ ಅಂತ ಕೇಳಿದ್ರೆ, ಸ್ವಾಮಿ ನನ್ನ ಬಜೆಟ್ ಒಂದಿಗೆ 25 ಲಕ್ಷ ನನ್ನ ಮನೆ ಕಟ್ಟಕ್ಕೆ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಆ ಒಂದು ಯೋಚನೆನೇ ಇರಲ್ಲ. 25 ಲಕ್ಷ ನಾನು ಕೂಡಿಡೋದು ಬೇಡ, ಇನ್ನು 5 ವರ್ಷ ಕಷ್ಟಪಟ್ಟು ಈಗ ನನ್ನ ಕೈನಲ್ಲಿ 5 ರಿಂದ 8 ಲಕ್ಷ ಇದ್ರೆ ಸಾಕು. ಇನ್ನು 17-20 ಲಕ್ಷ ಗೌರ್ಮೆಂಟ್ ಲೋನ್ ತೊಗೊಂಡು, ಆವ್ರೇಜ್ ಆಗಿ ಹೇಳ್ತಾರೆ, ಆ ವ್ಯಕ್ತಿಗೆ ಒಂದು 50,000 ಸಂಬಳ ಇದ್ದರೆ ಒಂದು 30% ಇನ್ಕಮ್ ಟ್ಯಾಕ್ಸ್ನಲ್ಲೇ ಹೋಗೋದನ್ನು ಇಂಟ್ರೆಸ್ಟ್ಗೆ, ಹೋಮ್ ಲೋನ್ ಇಂಟ್ರೆಸ್ಟ್ಗೆ ಅಡ್ಜಸ್ಟ್ ಮಾಡೋದು ದ ಬೆಸ್ಟ್ ಸ್ಟ್ರಾಟಜಿ ಆಗ್ತದೆ. ಸರ್, ಈಗ ನಾವು ಸಾಲ ಮಾಡೋವಾಗ ಸೊ ಡೌನ್ ಪೇಮೆಂಟ್ ರೇಷ್ಯೋ ಮತ್ತು ಇಂಟ್ರೆಸ್ಟ್ ರೇಷ್ಯೋ ಎಷ್ಟಿರಬೇಕು? ನೋಡಿ, ಡೌನ್ ಪೇಮೆಂಟು ಜನರಲ್ ಆವ್ರೇಜಲ್ಲಿ 25% ನಾವು ನಮ್ಮ ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. 75% ನೀವು ಯಾವುದೇ ನ್ಯಾಷನಲ್ ಬ್ಯಾಂಕ್ ಹೋದರೆ ತೊಗೊಬೋದಾಗ್ತದೆ. ಮತ್ತು ಈ ನಮ್ಮ ಕಡೆಯಿಂದ ಕನ್ಸ್ಟ್ರಕ್ಷನ್ ಅಂತ ಮಾಡೋಕ್ಕೆ ನಾವು ಲೋನ್ ತೊಗೊತಾ ಇರೋದ್ರಿಂದ ನಮಗೆ ಇಂಟ್ರೆಸ್ಟ್ ರೇಟು ಕಂಪ್ಲೀಟ್ ಕಮ್ಮಿ ಇರುತ್ತೆ. ಈಗ ನಾವು ಅದೇ ಇಂಟ್ರೆಸ್ಟ್ ರೇಟ್ ಬೇರೆ ಕಡೆ ತೊಗೊಂಡ್ರೆ, ಇಂಟ್ರೆಸ್ಟ್ ರೇಟ್ ಅಂದರೆ ಒಂದು ವರ್ಷಕ್ಕೆ ಎಷ್ಟು ಬಡ್ಡಿ ಅಂತ ತೊಗೊಂಡ್ರೆ ಇಲ್ಲಿ 8% ಇರುತ್ತೆ. ಅದೇ ಬೇರೆ ಕಡೆ 12-14% ಇರುತ್ತೆ. ಕನ್ಸ್ಟ್ರಕ್ಷನ್ ಲೋನ್ ಬಿಟ್ಟು ಈ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂತಾರೆ, ಅಥವಾ ಪರ್ಸನಲ್ ಲೋನು, ಏನೇನೋ ಬೇರೆ ಬೇರೆ ಲೋನ್ಗಳು, ಇನ್ಕ್ಲೂಡಿಂಗ್ ಎಜುಕೇಷನ್ ಲೋನ್ಸು ಕೂಡ ಇವತ್ತು 9.5-10% ಆಗಿದೆ. ಅದು ಕಮ್ಮಿ ಇರಬೇಕಾಗುತ್ತೆ. ಬಟ್ ಮೇಜರ್ ಅಡ್ವಾಂಟೇಜ್ ಏನು ಅಂತಂದರೆ, ಬರೀ ಇಲ್ಲಿ ದುಡ್ಡು ನಾವು ಉಳಿಸ್ತಾ ಇದ್ದೀವಿ ಅನ್ನೋದಲ್ಲ ಅಡ್ವಾಂಟೇಜು. ನಾವು ಒಂದು ಏಜೆನ್ಸಿ ಹತ್ರ ಹೋಗ್ಬಿಟ್ಟು, ಅಂದರೆ ಒಂದು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್ ಹತ್ರ ಹೋಗ್ಬಿಟ್ಟು ಅವರಿಂದ ಲೋನ್ ತೊಗೊತೀವಿ ಅಂತಂದರೆ ನಮ್ಮ ಕ್ರೆಡಿಬಿಲಿಟಿನೂ ಚೆನ್ನಾಗಾಗುತ್ತೆ. ಎರಡನೇದಾಗಿ ಏನಾಗುತ್ತೆ ಅಂತಂದರೆ, ಈ ಪ್ರಾಪರ್ಟಿ ಪೇಪರ್ಸ್ ಅಂತ ನಾವು ಕರಿತೀವಿ. ಮತ್ತು ಈ ಕನ್ಸ್ಟ್ರಕ್ಷನಲ್ಲಿರುವ ಒಂದು ನಾಲೆಜು, ಅಂದರೆ ಅಲ್ಲಿ ಕೊಡ್ತೀವಿ ನಾವು ಪ್ರೊಜೆಕ್ಷನ್, ಇಷ್ಟಿಷ್ಟು ಖರ್ಚಾಗುತ್ತೆ, ಕಲ್ಲಿಗಿಷ್ಟು, ಸಿಮೆಂಟ್ಗಿಷ್ಟು, ಸ್ಯಾನಿಟ್ರಿಗಿಷ್ಟು, ಲೈಟ್ಗಿಷ್ಟು, UPVCಗಿಷ್ಟು ಅಂತ ಅವ್ರಿಗೆ ಪ್ರೊಜೆಕ್ಷನ್ ಕೊಟ್ಟಿರ್ತೀವಿ. ಅದನ್ನೆಲ್ಲ ಅವರು ಆಡಿಟ್ ಮಾಡ್ತಾರೆ. ಅವರು ನೋಡ್ತಾರೆ ಥರ್ಡ್ ಪಾರ್ಟಿ ವ್ಯಾಲ್ಯೂಷನ್ ಇಷ್ಟು ಖರ್ಚು ಬೀಳುತ್ತಾ ಅಂತ. ಒಂದು ಪಕ್ಷ ನಮಗೆ ಕೊಟ್ಟಿರೋನು ಮೋಸ ಮಾಡ್ತಿದ್ರು ಕೂಡ, ಅಥವಾ ಒಂದು ಪಕ್ಷ ನಾನು ಯಾವುದಾದ್ರೂ ಒಂದು ತಪ್ಪು ಪ್ರಾಪರ್ಟಿ ಕೈ ಇಟ್ಟಿದ್ರು ಕೂಡ ಅಲ್ಲಿಂದ ನಾವು ಬಚಾವಾಗ್ತೀವಿ. ಏನಕ್ಕಂದರೆ ಅವರು ಅದನ್ನು ಕೊಡ್ತಾರೆ. ಈ ವಿಷಯಕ್ಕೆ ಏನು ಹೇಳ್ತೀನಿ ಅಂತಂದರೆ, ನಾವು ಇರುವ ಒಂದು ಮಾರ್ಗಗಳನ್ನ ಯೂಸ್ ಮಾಡ್ಕೊಬೇಕು. ಈಗ ಅಲ್ಲಿ ಒಂದು ಆಪರ್ಚುನಿಟಿ ಇದೆ, ಅಲ್ಲೊಂದು ಇನ್ಸ್ಟಿಟ್ಯೂಟಲ್ಲಿ ಲೋನ್ ಸಿಗುತ್ತೆ, ಆ ಲೋನ್ ಸಿಗೋದನ್ನು ಮಾತ್ರ ನೋಡಬಾರ್ದು. ಕೆಲವರು ಹೇಳ್ತಾರೆ ನನಗೆ ಸಾಲ ಬೇಡ, ಯಾಕೆ ಬೇಕಿತ್ತು, ನನ್ನದಲ್ಲೇ ಕಟ್ತೀನಿ, ಸಾಲ ಮಾತ್ರ ಕಟ್ಟಲ್ಲ ಅಂತ. ನೋಡಿ, ಸಾಲ ಕಟ್ಟಲ್ಲ ಅಂದರೂ ಪರವಾಗಿಲ್ಲ, 25 ಲಕ್ಷ ನಿಮ್ಮ ಬಜೆಟ್ ಇದ್ದು 24 ಲಕ್ಷ ನೀವು ಕೊಡಿ, ಇನ್ನು 1 ಲಕ್ಷ ಸಾಲ ಮಾಡಿ. ಯಾಕಂದ್ರೆ ಆ 1 ಲಕ್ಷಕ್ಕೆ ಅವರು 1 ಲಕ್ಷದಷ್ಟು ಬೆನಿಫಿಟ್ ಕೊಡ್ತಾರೆ ನಿಮಗೆ. ಏನಕಂದರೆ ಲೀಗಲ್ ಒಪಿನಿಯನ್ ಮಾಡಿಕೊಡ್ತಾರೆ, ವ್ಯಾಲ್ಯೂಯೇಷನ್ ಮಾಡಿಕೊಡ್ತಾರೆ, ಕನ್ಸ್ಟ್ರಕ್ಷನ್ ಟೈಮ್ಸ್ನಲ್ಲಿ ಅವ್ರು ಬಂದು ಚೆಕ್ ಮಾಡ್ತಿರ್ತಾರೆ. ನಿಮ್ಗೊಂದು ಸಪೋರ್ಟ್ ಸಿಸ್ಟಮ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಮೇಜರ್ಲಿ ನಾವೇನು ಹೇಳೋದು ಅಂತಂದರೆ, ಕನ್ಸ್ಟ್ರಕ್ಷನ್ ಅಂತ ಮಾಡೋಕ್ಕೆ ಹೊರಟಾಗ ಸಾಲ ಮಾಡಿ ಕಟ್ಟಿ, ಮತ್ತು ಮನೆ ರೆಂಟ್ಗಿರ್ತೀರಾ ಅಥವಾ ನೀವೇ ಓನ್ ಮಾಡ್ತೀರಾ ಅಂತಂದರೆ ಲಿಮಿಟ್ ಇರೋದನ್ನು ತೊಗೊಬೇಕಾದ್ರೆ ಇವತ್ತಿನ ಟ್ರೆಂಡ್ ಆಗ್ತದೆ. ಯಾಕಂದರೆ ಎಲ್ಲ ಮನೆ ಕಟ್ತಾರಲ್ಲ, ಏನು ಮಾತೇನಿಲ್ಲ. ನೀವು ಮನೆ ಯಾವಾಗ ಕಟ್ತೀರಿ, ಯಾವತ್ತಾರು ಒಂದಿನ ಹೋಗೋಕ್ಕೆ ಮುಂಚೆ ಎಲ್ಲರೂ ಒಂದು ಮನೆ ಕಟ್ಟೆ ಹೋಗಿರೋದು, ಯಾರು ಮನೆ ಕಟ್ಟದೇನು ಹೋಗಲ್ಲ. ಬಟ್ ಮನೆ ಕಟ್ಟುವಾಗ ಏನಾಗುತ್ತೆ ಅಂದರೆ, ಒಂದು ಮಾಯ ಲೋಕಕ್ಕೆ ಎಂಟರ್ ಆಗಿಬಿಡ್ತಾರೆ. ಏನಕ್ಕಂದರೆ ಅವ್ರಿಗೆ ಗೊತ್ತಿರಲ್ಲ, ಈ ಫೀಲ್ಡ್ ಗೊತ್ತಿರಲ್ಲ, ಕನ್ಸ್ಟ್ರಕ್ಷನ್ ಏನು ಅಂತ. ಈಗ ಒಂದು ಸಿಂಪಲ್ ಆಗಿರೋ ಒಂದು ಯಾವುದೋ ಒಂದು ಗ್ರಾನೈಟ್ ತೊಗೊಳಕ್ಕೆ ಹೋದರೆ 100 ರೂಪಾಯಿಗೂ ಸಿಗುತ್ತೆ, 600 ರೂಪಾಯಿ 1000 ರೂಪಾಯಿ ಸ್ಕ್ವೇರ್ ಫೀಟ್ಗೂ ಸಿಗುತ್ತೆ. ಬಟ್ ನಮ್ಗೆ ಎಷ್ಟು ಬೇಕೋ ಆ ಲಿಮಿಟಲ್ಲಿ ತೊಗೊಳೋ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಬೇಕಾಗುತ್ತೆ. ಇದೆಲ್ಲ ಪ್ರಾಬ್ಲಮ್ ಇಂಡಿಯಾನಲ್ಲಿ ಮಾತ್ರ ಇರೋದು. ನೀವು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಆಟೋಮೆಟಿಕಲಿ ಅಲ್ಲೇ ಅವ್ರಿಗೆ, ಈಗ ನಾವೇನಾದ್ರು ಸ್ಯಾಲ್ರಿ ಅಂತ ಬಂದರೆ ಅವ್ರಿಗೆ ಡಿಡಕ್ಷನ್, ಡಿಸೆಂಬರ್ನಲ್ಲಿ ಅವ್ರ ITR ಫೈಲಿಂಗ್ ಇರುತ್ತೆ. ಯಾವ್ದಾದ್ರು ಡೆವಲಪ್ಡ್ ಕಂಟ್ರಿ ಎಕ್ಸಾಂಪಲ್ ತೊಗೊಂಡ್ರೆ ಆಟೋಮೆಟಿಕಲಿ ಅವ್ರು ಒಂದು ಲೋನ್ಗೆ ಹೋಗಿರ್ತಾರೆ. ಆ ಲೋನ್ ಇಂಟ್ರೆಸ್ಟ್ ರೇಟ್ ತುಂಬ ಕಮ್ಮಿ ಇರುತ್ತೆ ಕಂಪೇರ್ ಟು ಇಂಡಿಯಾ. ಬಟ್ ಅವರು ಎಲ್ಲ ಇನ್ವೆಸ್ಟ್ಮೆಂಟ್ ಆ್ಯಂಗಲ್ನಲ್ಲೇ ಪುಷ್ ಮಾಡಿರ್ತಾರೆ. ಅದು ನಮ್ಮ ಕಂಟ್ರಿನಲ್ಲಿ ತುಂಬ ಲ್ಯಾಕಿಂಗ್ ಇದೆ. ಅಂದರೆ ಲಿಟ್ರಸಿ ಅಂತ ನಾವು ಕರಿತೀವಿ. ಎಲ್ಲ ಟೈಮು ಲಿಟ್ರಸಿ ರೇಟ್ ಇಲ್ಲಿ ಕೇರಳಲ್ಲಿ ಬೆಳೀತು, ಇಲ್ಲಿ 10th ಪಾಸ್ ಆದರೂ, ಇಲ್ಲಿ ಅದೆಲ್ಲ ಬೇಕಾಗಿರೋದು. ಫೈನಾನ್ಷಿಯಲ್ ಲಿಟ್ರಸಿ 0 ಇನ್ ಇಂಡಿಯಾ. ಅಂದರೆ ಆಲ್ಮೋಸ್ಟ್ ಅಂದರೆ 1 to 1.5% ಮಾತ್ರ ವ್ಯಕ್ತಿಗಳಿಗೆ ಈ ಟ್ಯಾಕ್ಸೇಷನ್ ಹೆಂಗೆ ನಡೆಯುತ್ತೆ, ಈ ಥರ ದುಡ್ಡನ್ನ ಲಾಭ ಹೆಂಗೆ ಮಾಡೋದು, ಇನ್ವೆಸ್ಟ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಇರೋದೇ ಅಷ್ಟು ಜನಕ್ಕೆ. ಬೇರೆಯವ್ರು ಎಲ್ಲರೂ ಇವತ್ತು ಬಂತ ಇವತ್ತಿಗೆ ಖರ್ಚು ಅಂತಾರೆ. ಸೊ ಗೌರ್ಮೆಂಟ್ ಶುಡ್ ಟೇಕ್ ಮೆಜರ್ಸ್, ಸ್ಕೂಲಿಂದನೇ ಅದನ್ನು ತಿಳಿಬೇಕಾಗ್ತದೆ ಅಂತ ನನ್ನ ಭಾವನೆ. ಅಲ್ಲ, ಎಷ್ಟೋ ಸ್ಕೀಮ್ಗಳು ಇವತ್ತು ಗೌರ್ಮೆಂಟಲ್ಲಿ ಇರೋವಂಥದ್ದು ಜನಸಾಮಾನ್ಯರಿಗೆ ಗೊತ್ತೇ ಇಲ್ಲ. ಸೊ ಅದನ್ನು ಗೊತ್ತು ಮಾಡೋದು ಹೇಗೆ ಅನ್ನೋದು ಕೂಡ ಇವತ್ತು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಬೆಂಗಳೂರು ಅಂತ ದೊಡ್ಡ ದೊಡ್ಡ ನಗರದಲ್ಲಿ ರಿಯಲ್ ಎಸ್ಟೇಟ್ ಒಂದು ಬೂಮ್ ಅಂತಾನೆ ಹೇಳ್ಬಹುದು. ಸೊ ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕಾ, ಒಂದು ವೇಳೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಲಾಭ ಸಿಗುತ್ತಾ ಅಥವಾ ನಷ್ಟ ಆಗುತ್ತಾ, ಈ ಕನ್ಫ್ಯೂಷನ್ ಕೂಡ ಇದೆ. ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಈಗ ಎಲ್ಲ ಕಡೆ ಕೇಳಿರ್ತೀರಾ, ಇದನ್ನು ಕೇಳದೇ ಇರೋ ಜಾಗನೇ ಇಲ್ಲ. ನಮ್ಮ ತಾತ ಅಲ್ಲಿ ಹೋಗ್ತಾ ಇದ್ರು, ಅಲ್ಲಿ 2 ಎಕರೆ ಹೈವೇ ರೋಡಲ್ಲಿ ಕೊಡ್ತೀನಿ ಅಂದರು, 1 ಮೂಟೆ ಮಾವಿನ ಹಣ್ಣು ಕೊಟ್ಟರೆ ಕೊಡ್ತೀನಿ ಅಂದರು, ಅವ್ರಿಗೆ ತೊಗೊಳ್ಲಿಲ್ಲ.
ಎಂತ ತಪ್ಪು ಮಾಡ್ಕೊಂಡ್ಬಿಟ್ರು ನಮ್ಮ ತಾತ, ತಗೊಂಡ್ಬಿಟ್ಟಿದ್ರೆ ನಾವೆಲ್ಲ ಈಗ ಶ್ರೀಮಂತರಾಗಿರ್ತಿದ್ವಿ. ಎಲ್ಲ ಮನೇಲೂ ಇದೇ ಕತೆ. ಆದರೆ ಇನ್ನೊಂದು ಸ್ವಲ್ಪ ಡೀಪಾಗಿ ರಿಸರ್ಚ್ ಮಾಡಿದ್ರೆ ನೀವು ಅರ್ಥ ಏನು ಮಾಡ್ಕೋಬೇಕು ಅಂದರೆ, ಪ್ರತಿ ಕಡೆನೂ ಡೆವಲಪ್ಮೆಂಟ್ ಆಗ್ತಾ ಇದೆ. ಇದು ಬರೀ ಇಲ್ಲಿ ಈಗ ನಿಮ್ಗೆ ಯಾವತ್ತೂ ಆಪರ್ಚುನಿಟಿ ಮಿಸ್ ಆಗಲ್ಲ. ಇಲ್ಲಿ ಲಾಭ ಮಾಡ್ತಾ ಇರೋದು ಇಲ್ಲಲ್ಲ, ಕನಿಷ್ಠ 70% ಆಫ್ ದ ಬಿಗ್ಗೆಸ್ಟ್ ಪ್ರಾಫಿಟ್ಸ್ ಮಾಡುವ ಆರ್ಗನೈಸೇಷನ್ಸ್ ರಿಯಲ್ ಎಸ್ಟೇಟ್ ಅವರೇ. ನಾಟ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ವೈಡ್ ರಿಯಲ್ ಎಸ್ಟೇಟು, ಇನ್ವೆಸ್ಟ್ಮೆಂಟ್ಸ್, ವೆಲ್ತ್ ಮ್ಯಾನೇಜ್ಮೆಂಟ್ ಅದರಲ್ಲೇ ಮಾಡಿರ್ತಾರೆ. ನಾನೇನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ಈಗ ನಾವು ರಿಯಲ್ ಎಸ್ಟೇಟ್ ಅಂತ ಬಂದು ನಾವು ತೊಗೊಬೇಕು, ನಾವು ಮಾಡಬೇಕು ಅಂತ ಯೋಚಿಸ್ತೀವಲ್ಲ, ಆಪರ್ಚುನಿಟಿ ಲಾಸ್ಟ್ ಅನ್ನೋ ಫೀಲ್ ಬರುತ್ತೆ ಎಲ್ಲರಿಗೂ. ತೊಗೊಂಡ್ಬಿಡ್ಬೇಕಾಗಿತ್ತು, ನೋಡೋ ಮೊನ್ನೆ ಎಲ್ಲ ಕೇಳ್ತಾ ಇದ್ವಿ 50 ಲಕ್ಷ ಹೇಳ್ತಿರೋ ಫ್ಲಾಟು ಇವತ್ತು 70 ಲಕ್ಷ ಹೇಳ್ತಾ ಇದ್ದಾರೆ ಅಂತ. ಬಟ್ ತುಂಬ ಅರ್ಥ ಮಾಡ್ಕೊಬೇಕಾದೇನೆಂದರೆ, ಇದೆಲ್ಲ ಕಾನ್ಸೆಪ್ಟ್ ಬರೀ ಕನ್ಸಂಪ್ಷನಿಗೆ ಮಾತ್ರ. ನೀವು ಸ್ವಂತಕ್ಕೆ ತೊಗೊಬೇಕಾ, ಹೊಟ್ಟೆ ಹುರ್ಕೋಬೇಕು, ಇಲ್ಲ ಬೇಜಾರಾಗಬೇಕು, ಫೋಮೋ ಅಂತೀವಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಆಗಬೇಕು, ಅಯ್ಯೋ ನಾನು ಕಮ್ಮಿಗೆ ಸಿಗ್ತಾ ಇತ್ತು ಇದನ್ನು ತೊಗೊಂಡಿಲ್ಲ ಅಂತ. ಬಟ್ ಅದೊಂದು ಕನ್ಸಂಪ್ಷನ್ ಅಂದರೆ, ನಾನು ಇರ್ತೀನಿ ಅನ್ನೋ ಮಾತು ಬಿಟ್ಟು ಯೋಚಿಸ್ ನೋಡಿ. ಅಂದರೆ ಈಗ ನಾನು ಬನಶಂಕರಿ ಅವನು, ನಾನು ಬನಶಂಕರಿಲೇ ಇರಬೇಕು, ನಾನು ಮೈಸೂರಲ್ಲೇ ಇರಬೇಕು. ಆ ಮಾತು ಬಿಟ್ಟು ಯೋಚಿಸ್ ನೋಡಿದ್ರೆ ಎಲ್ಲ ಕಡೆ ಡೆವಲಪ್ಮೆಂಟ್ ಆಗ್ತಾಯಿದೆ. ನಿಮ್ಮ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ದೊಡ್ಡಬಳ್ಳಾಪುರದ ಹತ್ರ ಕ್ವಿನ್ ಸಿಟಿ ಅಂತ ಮಾಡ್ತಾ ಇದೆ. ಕ್ವಿನ್ ಸಿಟಿ ನಿಯರ್ ಬೈ ಎಲ್ಲಾದರೂ ಒಂದು ರೆಗ್ಯುಲರ್ ಲೇಔಟು ಕಂಪ್ಲೀಟ್ ರೂಲ್ ಪ್ರಕಾರ ಕಟ್ಟಿರೋದು ತೊಗೊಂಡು ಬಿಡ್ರಿ, ಅದಕ್ಕಿಂತ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವುದೂ ಇರಲ್ಲ. 60 ಅಡಿ ರೋಡ್ ಇರಲಿ, ಒಂದು ರೆಗ್ಯುಲರ್ ಲೇಔಟ್ ಅಂದರೆ ಯಾವುದು ಲಿಟಿಗೇಷನ್ ಇಲ್ಲದೆ ಲೇಔಟ್ ಇರಲಿ ಮಾಡಿ. ಯಾಕೆ ಅಂದರೆ ಅಷ್ಟು ದೊಡ್ಡ ಸಿಟಿ ಆದಮೇಲೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಈಗ ಯಾದಗಿರಿ ಅಂತ ಒಂದು ಜಾಗ ಇದೆ, ಕೇಳಿರ್ತಾರೆ, ಗುಲ್ಬರ್ಗ ಪಕ್ಕ. ಯಾದಗಿರಿ ಸಿಟಿ ಆಯಿತು, ಡಿಸ್ಟ್ರಿಕ್ಟ್ ಆಯಿತು, ಆಯಿತಾ. ಡಿಸ್ಟ್ರಿಕ್ಟ್ ಆಗಕ್ಕೆ ಮುಂಚೆ ಅಲ್ಲಿ ಇದ್ದಿದ್ದು 1 ಲಕ್ಷ ಸೈಟು ಡಿಸ್ಟ್ರಿಕ್ಟ್ ಆಗಿ 2 ವರ್ಷದಲ್ಲಿ 10 ಲಕ್ಷ ಆಯಿತು. ಹಾಗಾದ್ರೆ ನನ್ನ ತಾತ ಎಕ್ಸಾಂಪಲ್ ನನಗೆ ಯಾಕೆ? ಈಗ ಯೋಚನೆ ಕೂತ್ಕೊಂಡು ರಿಯಲ್ ಎಸ್ಟೇಟ್ನ ನಾವು ನೋಡ್ತಾ ಇರೋ ರೀತಿನೇ ತಪ್ಪು. ಸೈಡ್ ತಗೋ, ಫ್ಲ್ಯಾಟ್ ತಗೋ, ಸೈಡ್ ತಗೋ, ಫ್ಲ್ಯಾಟ್ ತಗೋ, ಅದಲ್ಲ. ಆಪರ್ಚುನಿಟಿನ ನೋಡಿ ಪ್ಲಾಟ್ಫಾರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅಲ್ಲ, ರಿಯಲ್ ಎಸ್ಟೇಟ್ ಬಗ್ಗೆ ಒಂದು ಮಾಫಿಯಾನೇ ಅಂತಾರೆ ಸರ್. ಯಾಕಂತ ಹೇಳಿದ್ರೆ ಸುಮ್ಮನೆ ರೇಟನ್ನ ಜಾಸ್ತಿ ಮಾಡಿಬಿಡ್ತಾರೆ, ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಸೊ ಈ ಥರದ್ದೆಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ರಿಯಲ್ ಎಸ್ಟೇಟ್ ಬಗ್ಗೆ. ಯಾವುದು ಸರಿ? ಯಾಕಂದರೆ ನೀವು ಬೆಂಗಳೂರಿನಲ್ಲೇ ನೋಡ್ತೀರಿ. ಸೊ ಜಯನಗರದಲ್ಲಿ ಒಂದು ರೇಟ್ ಇತ್ತು ಅಂತ ಹೇಳಿದ್ರೆ, ನೆಲಮಂಗಲದ ಸೈಡಲ್ಲಿ ಒಂದು ರೇಟ್ ಇದೆ. ಸೊ ಟ್ರಾಫಿಕ್ ಸೇಮ್ ಆಲ್ಮೋಸ್ಟ್ ಆ ಕಡೆ ಈ ಕಡೆ ಹೋಗೋದೊಂದೇ ಇರುತ್ತೆ. ಸೊ ಅದಕ್ಕೆ ಆ ಒಂದು ಜಾಗವನ್ನು ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಜನ ರಿಯಲ್ ಎಸ್ಟೇಟ್ನಲ್ಲಿ ಇರ್ತಕ್ಕಂಥವರೆಲ್ಲ ಸೇರಿ ಅದನ್ನು ಹೆಚ್ಚು ಮಾಡಿಬಿಡ್ತಾರೆ. 1:10 ಕೊಡುವಂಥ ಸಾಧ್ಯತೆಗಳಿರುತ್ತೆ. ಹೇಗೆ ನಮಗೆ ಗೊತ್ತಾಗುತ್ತೆ ಇದು ಅಂತ? ನೋಡಿ, ಇದು ಮಾಡಲ್ಲ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಬಟ್ ರಿಯಲ್ ಎಸ್ಟೇಟ್ನಲ್ಲಿ ಎಲ್ಲರಿಗೂ ಒಪ್ಕೊಳ್ಳೋ ಒಂದು ಮಾತೇನೆಂದರೆ, ಹಾಕಿದ್ಮೇಲೆ ಲಾಭ ಆಗೋದು ಗ್ಯಾರಂಟಿ. ಕಮ್ಮಿ ಆಗ್ಬೋದು, ಒಂದು ವರ್ಷ, ಇನ್ನೊಂದು ವರ್ಷ ಜಾಸ್ತಿ ಆಗ್ಬೋದು, ಲಾಭ ಆಗೋದು ಗ್ಯಾರಂಟಿ. ಬಟ್ ರಿಯಲ್ ಎಸ್ಟೇಟ್ ಸುಮ್ಮನೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ಅಲ್ಲ, ಅವ್ರು ಡಿಮ್ಯಾಂಡ್ ಕ್ರಿಯೇಟ್ ಮಾಡೋ ಬಗ್ಗೆನೇ ಹೇಳ್ತಾ ಇದ್ದೀನಿ. ರಿಯಲ್ ಎಸ್ಟೇಟಲ್ಲಿ ಹಾಕಿದ್ರೆ ಲಾಭ ಆಗೋದು ಗ್ಯಾರಂಟಿ ಅಂದಮೇಲೆ ಕೆಲವೊಮ್ಮೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋರು ಸೇಲ್ ಮಾಡಿದಾರೋ ಅಥವಾ ನಾವೇ ಜಾಸ್ತಿ ಕೊಟ್ಟು ತೊಗೊಂಡಿದ್ದೀವೋ ಅದು ಮ್ಯಾಟ್ರ್ ಆಗಲ್ಲ. ರಿಯಲ್ ಎಸ್ಟೇಟ್ ನೀವು ಹೇಳ್ತಾರೆ, ರಿಯಲ್ ಎಸ್ಟೇಟು 30 ವರ್ಷದ ಹಿಂದೆ ಇತ್ತು ಅಂದರೆ ಯಾರೋ ಜಾಸ್ತಿ ಹೇಳ್ತಾರೆ, ನಾನು ತೊಗೊತೀನಿ, ಲಾಭ ಆಗುತ್ತೆ. ಇವತ್ತಿನ ರಿಯಲ್ ಎಸ್ಟೇಟು ಲಿಕ್ವಿಡಿಟಿ ಅಂತ ನಾವು ಕರಿತೀವಿ. ಅಂದರೆ ನಾನು ಇವತ್ತು ಮಾರಕ್ಕಿಟ್ರೆ ಇನ್ನು 3 ಇಂದ 6 ತಿಂಗಳು ದುಡ್ಡು ಬಂದರೆ ಅದನ್ನು ನೀವು ರಿಯಲ್ ಎಸ್ಟೇಟ್ ಲಾಭ ಅಂದ್ಕೊಳ್ಳಿ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಇವತ್ತು ನನ್ನ ಸ್ನೇಹಿತರಿದ್ದಾರೆ, ಬೇರೆ ನನಗೆ ಗೊತ್ತಿರೋ ಕೊಲೀಗ್ಸ್ ಇದ್ದಾರೆ, ಪ್ರೈಮ್ ಜಾಗಗಳಲ್ಲಿ ಅವ್ರದ್ದು ಜಾಗ ಇದೆ. ಅಂದರೆ ಪ್ರೈಮ್ ಏರಿಯಾ, ಜಯನಗರ, ಸದಾಶ್ ನಗರ, ಮೇ ಬಿ ಬೇರೆ ಸಿಟೀಸಲ್ಲೂ MG ರೋಡ್ ಥರ ಅಂತೀವಿ. ಎಲ್ಲ ಸಿಟೀಸಲ್ಲಿ MG ರೋಡ್ ಅಂದರೆ ಟಾಪ್ ಜಾಗ ಇದೆ. ಆ ಜಾಗ ಬಂದ್ಬಿಟ್ಟು ಇವತ್ತಿನ ವ್ಯಾಲ್ಯೂ 50 ಕೋಟಿ ಇದೆ. ಕೆಲವ್ರು ಇದ್ದಾರೆ, ತುಂಬ ಜನ ನೋಡ್ತಿರೋರು ಇರ್ತಾರೆ, ನಂದು 50 ಕೋಟಿ ಜಾಗ ಇದೆ, ನಂದು 100 ಎಕರೆ ಇದೆ, 50 ಕೋಟಿ ಆಗುತ್ತೆ, ನಂದೊಂದು ಸೈಟ್ 50 ಇಷ್ಟು ಬೆಲೆ ಬಾಳುತ್ತೆ ಅಂತ. ಬಟ್ ಪಾಯಿಂಟ್ ತುಂಬ ಅರ್ಥ ಮಾಡ್ಕೊತಿಲ್ಲ. ಇದೆಲ್ಲ ಭ್ರಮೆ ಅಂತ ನಾನು ಹೇಳ್ತೀನಿ. ಅವ್ರು ಮಾರಕ್ಕಿಟ್ಟಾಗ ಆ 6 ತಿಂಗಳೊಳಗೆ ಎಷ್ಟು ರೇಟ್ ಬರುತ್ತೋ ಅದು ಅವ್ರ ನಿಜವಾದ ರೇಟ್. ಯಾಕಂದ್ರೆ ಹೇಳ್ಬೋದು, ನನ್ನ ಸೈಟ್ ಏನೋ ಇಲ್ಲೆಲ್ಲ 1 ಕೋಟಿ ಓಡುತ್ತೋ, ಮೊನ್ನೆ ಇವನು ತೊಗೊಂಡಂತೆ ಅಂತ. ಸರಿ, ನೀನು ಮಾಡು 6 ತಿಂಗಳಲ್ಲಿ. ಯಾಕಂದರೆ ರಿಯಲ್ ಎಸ್ಟೇಟ್ ಬಬಲ್ ಅಂತ ನಾವು ಕರಿತೀವಿ. ಪ್ರತಿ ಟೈಮು ಈ ರಿಸೆಷನ್ ಆಯಿತು, ಇನ್ನು 15 ವರ್ಷ ಆದಮೇಲೆ ಬಬಲ್ ಆಗೋದಲ್ಲ, ಪ್ರತಿ ಕ್ಷಣನೂ ಬಬಲ್ ಆಗ್ತಿರುತ್ತೆ, ಪ್ರೊವೈಡೆಡ್ ಯುವರ್ ಇನ್ವೆಸ್ಟ್ಮೆಂಟ್ ಇಸ್ ರಾಂಗ್. ನೀವು ಯಾವಾಗ ಇನ್ವೆಸ್ಟ್ ಮಾಡ್ತೀರಾ, ಒಳ್ಳೆ ಏರಿಯಾ, ಒಳ್ಳೆ ಲೇಔಟು, ಒಂದು 60 ಫೀಟ್ ರೋಡು, ಕಾರ್ನರ್ ಸೈಟು, ಇವುಗಳ ಮೇಲೆ ಗಮನ ಕೊಡಬೇಕು. ಏರಿಯಾ ನೋಡೋಕೆ ಹೋಗಬಾರ್ದು. ಈಗ 60 ಫೀಟ್ ರೋಡ್ ಇದ್ದು, ಕಾರ್ನರ್ ಸೈಟ್ ಇದ್ದು, ಅಲ್ಲಿ ಯಾವುದೋ ಒಂದು ದೊಡ್ಡ ಇಂಡಸ್ಟ್ರೀಸ್ ಬರ್ತಿದೆ ಅಂದರೆ ನೀವು ಅಲ್ಲಿ ಗಮನ ಕೊಡಬೇಕು. ಇದೇ ರಿಯಲ್ ಎಸ್ಟೇಟ್ ಇರೋ ನೆಕ್ಸ್ಟ್ ನಾಲೆಜ್ ಜನ ತೊಗೊಬೇಕಾಗಿರೋದು. ಈಗ ಜನ ತೊಗೊಂಡವ್ರು ನೀವು ನಂಬಲ್ಲ, ನಮಗೆ ನಗು ಬರುತ್ತೆ. ಯಾಕ್ರಿ ಇಲ್ಲಿ ತೊಗೊತಾ ಇದ್ದೀರಾ ಅಂತಂದರೆ, ಇಲ್ಲಿ ನಾನು ಹುಟ್ಟು ಬೆಳೆದಿದ್ದ ಏರಿಯಾ ಅಂತಾರೆ. ಸರಿ, ಹುಟ್ಟು ಬೆಳೆದಿದ್ದ ಏರಿಯಾ ಅಂದರೆ ನೀವು ಇರೋದಕ್ಕೆ ತೊಗೊಳ್ಳಿ, ಲಾಭ ಮಾಡೋಕ್ಕೆ ಯಾಕೆ ತೊಗೊತೀರಾ? ಲಾಭ ಮಾಡೋಕ್ಕೆ ಇದಾದರೆ ಏನಾಯಿತು, ಡೆಲ್ಲಿ ಏನೇನಾಯಿತು, ಆಗ್ರಾ ಏನೇನಾಯಿತು, ಯಾವ ದೇಶ ಆದರೆ ಏನಾಯಿತು, ಲಾಭ ಆಗ್ತಾಯಿದೆ ನೋಡಬೇಕು. ಸೊ ನಾಲೆಜ್ ಸ್ವಲ್ಪ ಇಂಪ್ಯಾಕ್ಟ್ಫುಲ್ ಆಗಿ ಚೇಂಜ್ ಆಗಬೇಕು. ಅದು ಸ್ವಲ್ಪ ಈಗಿನ ಜನರಲ್ಲಿ ನಾವು ಕಮ್ಮಿ ನೋಡ್ತಾ ಇದ್ದೀವಿ. ಅಂದರೆ ಬರೀ ರಿಯಲ್ ಎಸ್ಟೇಟ್ ಅಂದರೆ ಲಿಟಿಗೇಷನ್ ಅನ್ಕೊತಾರೆ. ರಿಯಲ್ ಎಸ್ಟೇಟ್ ಅಂದರೆ ಇವ್ರ ಹತ್ರ ದುಡ್ಡಿರೋರು ಮಾತ್ರ ಮಾಡಬೇಕು ಅನ್ಕೊತಾರೆ. ನೀವು ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇವತ್ತು ನೀವು ಮಾತಾಡ್ತಿರೋದ್ರಲ್ಲಿ 25 ಲಕ್ಷ ಅಂತ ಮೈಂಡಲ್ಲಿ ಇಟ್ಕೊಂಡು ಮನೆ ಕಟ್ಟೋನು
ಅದೇ 5 ಲಕ್ಷ ಇದ್ರೆ ಸಾಕು ಅಂತ ಬಂದರೆ ಅವ್ನ ಮನಸ್ಸು ಎಷ್ಟು ನಿರಾಳ ಆಗುತ್ತೆ. ಅಂದರೆ 25 ಲಕ್ಷ ಕೂಡ ತನಕ ಅವ್ನು ಮನೆ ಕಟ್ಟಿರ್ತಿರ್ಲಿಲ್ಲ. ಬಟ್ 5 ಲಕ್ಷ ಸಾಕಿನ 20 ಲಕ್ಷ ಬೇರೆ ರೀತಿ ಮಾರ್ಗಗಳಲ್ಲಿ ಗೌರ್ಮೆಂಟೇ ಕೊಡುತ್ತೆ. ಸ್ಟ್ರಕ್ಚರ್ 3 ಲಕ್ಷ ರಿಲೀಸ್ ಮಾಡ್ತಾರೆ ಒಂದು ಫ್ಲೋರ್ಗೆ, ಇನ್ನೊಂದು 3 ಲಕ್ಷ. ಅದರಲ್ಲೂ ಗೌರ್ಮೆಂಟ್ ಎಷ್ಟೊಂದು ಪಾಲಿಸೀಸ್ ಇದೆ. ಪಾಲಿಸೀಸಲ್ಲಿ ನೀವು ಅಫೋರ್ಡಬಲ್ ಹೌಸಿಂಗ್ ಸ್ಕೀಮ್ಸ್ ಅಂತ ಹೋದ್ರಂತೂ ತುಂಬ ಲಾಭಗಳಾಗುತ್ತೆ. ಸೊ ಪ್ರೋಗ್ರೆಸಿವ್ ಆಗಿ ನೋಡಬೇಕಾಗತ್ತೆ. ಮತ್ತು ಇವಾಗ ನಾವು ಟ್ರೆಂಡಲ್ಲಿ ಏನು ಮಾತಾಡ್ತಿದ್ವಿ, ಈಗ ನಾವು ಕೂತು ಮಾತಾಡ್ತಿರೋದನ್ನೇ ಇನ್ಫಾರ್ಮೇಷನ್ ಗೋಸ್ ಲೈಕ್ ವೈರಸ್ ಅಂತ ನಾನು ಹೇಳ್ತೀನಿ. ಅಂದರೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಎಲ್ಲರಿಗೂ ಅದು ತಲುಪುತ್ತೆ. ಸೊ ತಲುಪುತ್ತೆ ಅಂದಾಗ ಅದ್ರ ಮೇಲೆ ಮಾಹಿತಿ ತೊಗೊಂಡು ಸ್ವಲ್ಪ ಸೀರಿಯಸ್ನೆಸ್ಸಲ್ಲಿ ಮಾಡಬೇಕಾಗುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಇಂಡಿಯಾನಲ್ಲಿ ಚಿಕ್ಕದೆಲ್ಲ ಚೆನ್ನಾಗಿ ಮಾಡ್ತಾರೆ, ದೊಡ್ಡ ವಿಷಯಗಳನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಐ ಪರ್ಸನಲಿ CEOs ಇದ್ದಾರೆ, ದೊಡ್ಡ ಬ್ಯೂರೋಕ್ರಾಟ್ಸ್ ಇರ್ತಾರೆ, ದೊಡ್ಡ ಪೊಲಿಟಿಷಿಯನ್ಸ್ ಇರ್ತಾರೆ, ಎಲ್ಲ ರೀತಿ ಸಕ್ಸಸ್ ಆಗಿರ್ತಾರೆ. ಬಟ್ ಅವರ ಪರ್ಸನಲ್ ಇನ್ವೆಸ್ಟ್ಮೆಂಟ್, ಅವರ ಪರ್ಸನಲ್ ಇದಕ್ಕೆ ಕೆಪಾಸಿಟಿನಲ್ಲಿ ಈಗ ಮನೆ ಕಟ್ತಿರ್ತಾರೆ, ಅಲ್ಲಿ ಗಮನನೇ ಕೊಟ್ಟಿರಲ್ಲ. ಸರ್, ಈಗ ನೀವು 25/5 ಅಂತ ಹೇಳಿದ್ರಲ್ಲ ಸರ್, ಈಗ ನಾನು 1 ಕೋಟಿ ದುಡ್ಡಿದೆ ಅಂತ ಹೇಳಿದ್ರೆ ನಾನು ಆ 1 ಕೋಟಿಗೆ 1.5 ಕೋಟಿ ಕೊಟ್ಟು ಮನೆ ಕಟ್ಟೋದು ಒಳ್ಳೇದಾ, ಅಥವಾ 1 ಕೋಟಿನ ಬೇರೆ ಕಡೆ ಇನ್ವೆಸ್ಟ್ ಮಾಡೋಂಥದ್ದು ಒಳ್ಳೇದಾ? ಯಾಕಂತ ಹೇಳಿದ್ರೆ ಮತ್ತೆ ನಾನು ಸಾಲ ಮಾಡಲೇಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ 1 ಕೋಟಿ ಇದ್ರೆ ನಿಮಗೆ ಸಾಲ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಒಂದು ಅಟ್ಲೀಸ್ಟ್ 20% ಸಾಲ ಮಾಡಿ. ಅಂದ್ರೆ 1 ಕೋಟಿ 20 ಲಕ್ಷ ಸಾಲ ಮಾಡಿ 1 ಕೋಟಿ 20 ಲಕ್ಷ ಪ್ರಾಪರ್ಟಿ ತಗೊಳ್ಳಿ ಅಂತೀವಿ. ಅದು ಎಲ್ಲರೂ ಮಾಡ್ಬೋದು. ಬಟ್ ಅದಕ್ಕಿಂತ ತುಂಬಾ ಜನ ಮಾಡದೇ ಇರೋದನ್ನ ಮಾಡಿ ಅಂತಿರೋದೇನಂದ್ರೆ, ಹೋಮ್ ಲೋನ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾತ್ರ ನೀವು 20 ಲಕ್ಷ ಮಾತ್ರ ಹಾಕಿ 1 ಕೋಟಿ ತಗೊಂಡ್ರು ಕೂಡ ಇನ್ನು 80 ಲಕ್ಷ ಅಲ್ಲಿಂದ ತಗೊಂಡಂಗೆ ಮಾಡಿ. ನೀವು ನೆಕ್ಸ್ಟ್ ಪಾಯಿಂಟ್ಸ್ ಹೇಳ್ಬೋದು, ನನಗೆ ಅಫೋರ್ಡಬಲ್, ನನಗೆ EMI ಕಟ್ಟಕ್ಕಾಗಲ್ಲ, ನಂದು ಅಷ್ಟು ರೆವೆನ್ಯೂ ಇರಲ್ಲ ಅಂತಲ್ಲ. ಸುಮಾರು ವರ್ಷಗಳು ಬೇರೆ ಕಟ್ಟಬೇಕಾಗುತ್ತಲ್ಲ ಸರ್. ಈಗ ನಾವು ಕಟ್ಟ ಟ್ಯಾಕ್ಸ್ ಏನಿದೆ, ನೀವು ಕಟ್ಟೋದು ಏನು ಇಂಟ್ರೆಸ್ಟ್ ಇದೆ, ಅದು ಟ್ಯಾಕ್ಸಿಗೆ ಸೆಟ್ ಆಫ್ ಆಗುತ್ತೆ. ನಿಮಗೆ ಗೌರ್ಮೆಂಟಲ್ಲಿ ಇವತ್ತವರೆಗೂ ಏನು ಇಲ್ಲ ಕಾನ್ಸೆಪ್ಟ್ ಇಂಡಿಯಾನಲ್ಲಿ ಅಂತಂದರೆ, ತುಂಬ ಜನ ಎಂಪ್ಲಾಯ್ಡ್ ಕ್ಲಾಸಲ್ಲಿ ಅವ್ರಿಗೆ 1 ಲಕ್ಷ ಸಂಬಳ ಬಂದರೆ, 1 ಲಕ್ಷ ಸಂಬಳ ಬರ್ತಾ ಇದೆ ಅಂತಂದರೆ, ಇನ್ನೊಂದು ಕಂಪ್ನಿ 1,25,000 ಸಂಬಳ ಕೊಟ್ಟರೆ 10 ಕಿಲೋಮೀಟರ್ ದೂರ ಇದ್ರೂ ಅವ್ರು ಶಿಫ್ಟ್ ಆಗ್ತಾರೆ. 25% ಹೈಕ್ ಅಂತ ಕರೀತಾರೆ. ಈ ಹೈಕು, ಇನ್ಸೆಂಟಿವ್ ಇದೆಲ್ಲ ಸ್ಕ್ಯಾಮು ನನ್ನ ಪ್ರಕಾರ. ಯಾಕೆ ಅಂತಂದರೆ 25,000 ಎಕ್ಸ್ಟ್ರಾಗೆ ನೀನು ಹೋಗ್ತೀಯಾ. ಎಷ್ಟು ನಿನ್ನ ಸಂಬಳ? 1,25,000 ಅಲ್ಲೋದು, ಸರಿನಾ? ಆದರೆ ಇದುವರೆಗೂ ಹೇಳಿದಾರ ಒಂದು ಪಾಯಿಂಟ್ ಏನಂದರೆ, ನಿಮ್ಮ ನಿಜವಾದ ಸಂಬಳ ನಿಮ್ಮ 1,25,000ದಲ್ಲಿ ಮಂತ್ ಎಂಡಿಗೆ ಎಷ್ಟು ಉಳಿಯುತ್ತಲ್ಲ, ಅದು ನಿಮ್ಮ ನಿಜವಾದ ಸಂಬಳ. ಐ ಕಾಲ್ ಯುವರ್ ಸೇವಿಂಗ್ ಈಸ್ ಯುವರ್ ಸ್ಯಾಲ್ರಿ, ನಾಟ್ ಯುವರ್ ಸ್ಯಾಲ್ರಿ ಈಸ್ ಯುವರ್ ಸ್ಯಾಲ್ರಿ. ಯಾಕಂದರೆ ಸ್ಯಾಲ್ರಿ ಬಂದಮೇಲೆ EMI, ಮನೆ ಖರ್ಚು ಎಲ್ಲ ಕಳೆದು ಉಳಿಯೋದು ನಿಮ್ಮ ಸೇವಿಂಗ್ ಅಥವಾ ನಿಮ್ಮ ನಿಜವಾದ ಸ್ಯಾಲ್ರಿ ಅಂತೀನಿ. ಬಟ್ ಇನ್ವೆಸ್ಟ್ಮೆಂಟಲ್ಲಿ ಏನಾಗುತ್ತೆ, ಖರ್ಚಿರಲ್ಲ. ಇವತ್ತು ನೀವು 10 ಲಕ್ಷ ಹಾಕಿದ್ರೆ ಅದು ನಾನು ಹೇಳೋ ಥರ ಮಾಡಿ ಬೇಡ ರೀ, ಒಂದು 10 ವರ್ಷ ಆದಮೇಲೆ ಅದು ಒಂದು 30 ಲಕ್ಷಕ್ಕೆ ಹೋಗಿರಲಿ, 20 ಲಕ್ಷ ಪೂರ್ತಿ ನಿಮ್ಮ ಲಾಭನೇ, ಅದಕ್ಕೆ ನೀವೇನು ಎಫರ್ಟ್ಸ್ ಹಾಕಿರಲ್ಲ. ಸೊ ಇನ್ವೆಸ್ಟ್ಮೆಂಟ್ ಫಸ್ಟ್ ರೂಲ್ ಆಫ್ ಇನ್ವೆಸ್ಟ್ಮೆಂಟ್ ಏನಂದರೆ, ಇನ್ವೆಸ್ಟರ್ ಆಗಬೇಕು. ನೀವು ಒಂದು ಸಣ್ಣ ಅಮೌಂಟ್ ಇರಲಿ, ಆ ಇನ್ವೆಸ್ಟರ್ ಆಗಿ ಅದ್ರ ಮೇಲೆ ನಾಲೆಜ್ ತೊಗೊಂಡು ಅದು ಯಾವ ರೀತಿ ಮಾಡ್ತಾರೆ ಅದರ ಪ್ರೋಗ್ರೆಸ್ ಆಗಬೇಕಾಗುತ್ತೆ. ಇವತ್ತವರೆಗೂ ಯಾರು ಯೋಚಿಸಿದಾರ 1 ಲಕ್ಷ ಸಂಬಳ 25,000 ಕೊಟ್ಟಿದ್ದು ನಾನು ಅಷ್ಟು ದೂರ ಹೋದೆ, ಅದ್ರ ಬದಲು ಅದೇ ಟೈಮ್ ಉಳಿಸ್ಕೊಂಡು ಯಾವುದೋ ಒಂದು ಸ್ಕಿಲ್ ಕಲಿತು, ಅಥವಾ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ ಯಾವುದೋ ಒಂದು ನಮ್ಮದೇ ಯಾವುದೋ ಒಂದು ಸೈಟ್ ಇರುತ್ತೆ ಕನ್ಸ್ಟ್ರಕ್ಷನ್ ಮಾಡಿ, ಆ ಥರ ಗಮನಗಳ ಬಗ್ಗೆ ಜನ ಮನ್ಸು ಕೊಡಬೇಕಾಗ್ತದೆ. ಯಾಕಂದರೆ ಯಾವುದೋ ಒಂದು ಕಂಪ್ನಿಗೆ ಹೋಗಿ 10ರಿಂದ 12 ಅವರ್ ದುಡಿತಾರೆ. ಆ ದುಡಿಯೋದ್ರಲ್ಲಿ 1 ಅವರ್ ಏನಾದ್ರು ಅವರ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಒಂದು ದೊಡ್ಡ ಡಿಸಿಷನ್ಸ್ ಆಫ್ ದ ಲೈಫಲ್ಲಿ ಅವರು ಭಾಗವಹಿಸಿದ್ರೆ ಇದೆಲ್ಲ ಟಾಪಿಕ್ಕೇ ಅಲ್ಲ. ಅವರೇ ಹೋಗ್ತಾರೆ ಅಡ್ವೊಕೇಟ್ಸ್ ಹತ್ರ, ಇಲ್ಲ ಬ್ಯಾಂಕ್ ಲೋನ್ಗೆ ಹೋಗೋದು ಅರ್ಥ ಆದಮೇಲೆ ನಾನು ಹೇಳಿದ್ನಲ್ಲ, 1 ಕೋಟಿ ಫ್ಲ್ಯಾಟ್ ತೊಗೊಳ್ಳಿ, 99 ಲಕ್ಷ ನೀವೇ ಕೊಟ್ಬಿಡಿ, ಇನ್ನು 1 ಲಕ್ಷ ಬ್ಯಾಂಕ್ ಲೋನ್ ತೊಗೊಳ್ಳಿ. ಏನಕ್ಕೆ? ಅವನ್ನೆಲ್ಲ ಪ್ರೋಸೆಸ್ ಮಾಡಲಿ. ಅವಾಗ ಏನಾಯ್ತು, ನಿಮ್ಗೆ ಅಟ್ಲೀಸ್ಟ್ ಕಾನ್ಫಿಡೆನ್ಸ್ ಇರುತ್ತೆ, ಓಕೆ ಬ್ಯಾಂಕ್ ಅವರು ನೋಡಿದ್ದಾರೆ, ನನಗೆ ಈ ಟಾಪಿಕ್, ಈ ಸಿಲೆಬಸ್ ಗೊತ್ತಿಲ್ಲಲ್ಲ, ಅವರು ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಅಂತ ಆಗುತ್ತೆ. ಮತ್ತೆ ಸರ್, ತಾವು ಫ್ಲಾಟ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನನಗೆ ಸ್ವಂತ ಮನೆ ಇದೆ ಸರ್. ಈಗ ನನ್ನ ಹತ್ರ ಒಂದು ಸ್ವಲ್ಪ ಹಣ ಇದ್ದಾಗ ನಾನು ಫ್ಲಾಟ್ಗಳ ಮೇಲೆ ಇನ್ವೆಸ್ಟ್ ಮಾಡಿ ನಾನು ರೆಂಟ್ ತೊಗೊಂಡು EMI, ಆ ರೆಂಟಿಂದ EMI ಕಟ್ಟೋದು ಎಷ್ಟು ಸೇಫ್ ಸರ್? ಮತ್ತು ಆ ಒಂದು ಫ್ಲಾಟ್ಗೆ ಸೊ ಅದಕ್ಕೆ IS ಎಷ್ಟು ಸರ್? ಯಾಕಂದ್ರೆ ಮೇಲೆ ನಮ್ದೆಲ್ಲ, ಕೆಳಗಡೆ ನಮ್ದೆಲ್ಲ, ಸೆಂಟ್ರಲ್ ಒಂದು ಪೋರ್ಷನ್ ನಮ್ದು, ಒಂದು ಕಾರ್ ಪಾರ್ಕಿಂಗ್ ಒಂದಷ್ಟು ಜಾಗ ಕೊಡ್ತಾರೆ. ಸೊ ಇದೊಂದಷ್ಟು ಸಹ ಕನ್ಫ್ಯೂಷನ್ ಇವತ್ತು ಜನಸಾಮಾನ್ಯರಿಗೆ. ಕನ್ಸಂಪ್ಷನ್ ಅಂತ ನಾನಂದೆ. ಕನ್ಸಂಪ್ಷನ್ ಅಂದರೆ ಸ್ವಂತಕ್ಕೆ ಅಂತ ಇದ್ದು ಏರಿಯಾ ನಿಮಗೆ ಬೇಕಾಗಿದ್ದಾದ್ರೆ ಫ್ಲಾಟ್ ತೊಗೊಳೋದ್ರಲ್ಲಿ ತಪ್ಪಿಲ್ಲ. ಅದು ಬಿಟ್ಟರೆ ಇನ್ವೆಸ್ಟ್ಮೆಂಟ್ ಆಗಿ ಮಾತಾಡಕ್ಕೆ ಹೋದರೆ ಫ್ಲಾಟ್ನ ತೊಗೊಳೋದು ತುಂಬ ಒಂದು ತಪ್ಪು ಐಡಿಯಾ ಆಗ್ತದೆ. ಏನಕ್ಕಂದರೆ ನೀವು ಸ್ಟ್ಯಾಂಪ್ ಡ್ಯೂಟಿ ಅಂತ ಕಟ್ತೀರಾ. ಈಗ ಫ್ಲಾಟ್ 1 ಕೋಟಿ ಇದ್ದರೆ 7.5 ಲಕ್ಷ ಸ್ಟ್ಯಾಂಪ್ ಡ್ಯೂಟಿ, ಅದ್ರ ಮೇಲೆ ಅದು ಇದು ಅವ್ರ ಏಜೆಂಟ್ ಕಮಿಷನ್ನು ಎಲ್ಲ ಸೇರಿ ಒಂದು 10% ಬಿದ್ದಿರುತ್ತೆ. ಸೊ ಇಂಡೈರೆಕ್ಟ್ಲಿ ನಿಮಗೆ 1 ವರ್ಷ ಆದಮೇಲೆ ಲಾಭ ಬರ್ಬೋದು, 10% ಲಾಭ. ಮತ್ತು ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರಿ, DK ಆಯಸ್ಸು ಅಥವಾ ಟೆಕ್ನಾಲಜಿಕಲ್ ಅಪ್ಗ್ರೇಡ್ ಅಂತ ನಾವು ಕರಿತೀವಿ. ಈಗ ನಾವು ಯೂಸ್ ಮಾಡ್ತಾ ಇರೋ ಒಂದು ಮೆಟೀರಿಯಲ್ಸು 10 ವರ್ಷದಿಂದ ಯೂಸ್ ಮಾಡ್ತಿರ್ಲಿಲ್ಲ, ಇನ್ನು ಸ್ವಲ್ಪ ದಿನ ಹೋದ್ರೆ ಇನ್ನು 10 ವರ್ಷಕ್ಕೆ ಇನ್ನೊಂದು ಯಾವುದೋ ಟೆಕ್ನಾಲಜಿ ಬರುತ್ತೆ. ಪ್ರೆಷರ್ ಮೋಟರ್ಸ್ ಅಂತ ಕರಿತೀವಿ, ಲೈಕ್ ವಾಟರ್ ಫಿಲ್ಟರ್ಸ್ ಅಂತ ಕರಿತೀವಿ. ಇದೆಲ್ಲ ಮೊದಲು ಇರಲಿಲ್ಲ. ಟ್ಯಾಂಕಲ್ಲೇ ಫಿಲ್ಟರ್ ಮಾಡಿ ನೀರು ಬರೋದೆಲ್ಲ ಮೊದಲು ಇರಲಿಲ್ಲ. ಸೊ ಇದೆಲ್ಲ ಏನೇ ತೊಗೊಂಡ್ರು ಕೂಡ ಯೂಸ್ ಮಾಡ್ದಂಗೆ ಹಳೇದಾಗುತ್ತೆ. ಸೊ ಮ್ಯಾಕ್ಸಿಮಮ್ ಶೆಲ್ ಲೈಫ್ ಆಫ್ ಅ ಫ್ಲಾಟ್ ಇಸ್ 6 to 8 years ಅಂತ ನಾನು ಕರಿತೀನಿ. ಅಂದರೆ ಇಟ್ಸ್ ನಾಟ್ ಅಬೌಟ್ ದ ಕ್ವಾಲಿಟಿ ಅಂತ ಬಂದರೆ ಸ್ಟ್ರಕ್ಚರ್ ಅಂತೀವಿ. ಬೀಮು ಕಾಲಮು 50-60 ವರ್ಷ ಆದರೂ ಇದ್ದೇ ಇರುತ್ತೆ. ಬಟ್ 5 ವರ್ಷ ಆದಮೇಲೆ ನೀವೇ ಅಲ್ಲಿರಲ್ವೇ, ನೀವು ಬಾಡಿಗೆ ಕೊಟ್ಟಿರ್ಬೋದು, ನೀವೇ ಇರ್ಬೋದು. ಬಟ್ ಅದು DK ಆಗಿಬಿಟ್ಟು ಕನ್ಸ್ಟ್ರಕ್ಷನ್
ಕನ್ಸ್ಟ್ರಕ್ಷನ್ ಕಾಸ್ಟಿಗೆ ನಿಮ್ಗೆ ಲಾಭ ಬರಲ್ಲ. ಮತ್ತು ನೀವೇ ಇದ್ದು ಕಟ್ಟಿದ್ರು ಕೂಡ 5 ವರ್ಷಕ್ಕೊಂದ್ಸತಿ ನೀವು ರಿನಿವಲ್ಗೆ ಹೋಗ್ತೀರಾ, ಹೊಸ ಒಂದು ರೂಮ್ ಇಂಟೀರಿಯರ್ಸ್ ಚೇಂಜ್ ಮಾಡ್ತೀರಾ. ಸೊ ಕಾಸ್ಟ್ ವಿಲ್ ಕೀಪ್ ಗ್ರೋಯಿಂಗ್. ಸೊ ಬೆಸ್ಟ್ ಏನಂದರೆ, ಅಕಸ್ಮಾತ್ ದುಡ್ಡಿದೆ ನಾನು ಫ್ಲ್ಯಾಟ್ನ ತೊಗೊಬೇಕಂದ್ರೆ ಫಸ್ಟ್ ಪಾಯಿಂಟ್ ಫ್ಲ್ಯಾಟ್ನ ರಿಜಿಸ್ಟರ್ ಮಾಡ್ಕೋಬೇಡಿ. ಸೆಕೆಂಡ್ ಪಾಯಿಂಟ್ ಏನಂತಂದರೆ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಏರಿಯಾ. ನಾನು ಹೇಳಿದ್ನಲ್ಲ, ಲಿಕ್ವಿಡಿಟಿ ಅಂತ ನಾವು ಕರಿತೀವಿ. ಇದನ್ನು ತೊಗೊಂಡ್ರೆ ನಾನು ಮಾರ್ಬೋದು 6 ತಿಂಗಳಲ್ಲಿ, ಮೊದಲನೇ ಪ್ರಶ್ನೆ ಆಗಬೇಕು ನಿಮಗೆ. ಬೇರೆ ಏನೇನು ಪ್ರಶ್ನೆ ಆಗಬಾರ್ದು. ಬೇರೆ ಎಲ್ಲದಕ್ಕೂ ಹೆಲ್ಪ್ ಮಾಡೋಕ್ಕೆ ಜನ ಇದ್ದಾರೆ. ಆ ಡಿಸಿಷನ್ ಮಾತ್ರ ನೀವು ಮಾಡಬೇಕಾಗುತ್ತೆ. ಸೊ ನೀವೇನು ಮಾಡಬೇಕು, ಅಂಡರ್ ಕನ್ಸ್ಟ್ರಕ್ಷನ್ ಫ್ಲ್ಯಾಟು ಅಥವಾ ಈಗ ಶುರುವಾಗಿರೋ ಪ್ರೀ ಲಾಂಚ್ ಪ್ರಾಜೆಕ್ಟಲ್ಲಿ ದುಡ್ಡು ಹಾಕ್ಬೋದು. ಹಾಕಿ ನೀವು ಅದು ಮುಗಿದಕ್ಕಿಂತ ಒಂದು 2-3 ತಿಂಗಳು ಮುಂಚೆನೇ ಎಕ್ಸಿಟ್ ಆಗಿ. ಆವಾಗ ನಿಮಗೆ ಸ್ಟ್ಯಾಂಪ್ ಡ್ಯೂಟಿ ಹೆಲ್ಪ್ ಆಗುತ್ತೆ, ಮತ್ತು ನಿಮಗೆ ಯಾವ ಟ್ಯಾಕ್ಸೇಷನ್ಸಲ್ಲೂ ಪ್ರಾಬ್ಲಮ್ ಆಗಲ್ಲ. ಮತ್ತು ನೀವು ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಎನಿ ಫ್ಲ್ಯಾಟ್ ಅಂತ ಬಂದರೆ ಒಂದು 20-25% ಬಿಲೋ ಮಾರ್ಕೆಟ್ ಪ್ರೈಸ್ ಸಿಕ್ಕಿರುತ್ತೆ. ಮತ್ತು ಈ ಒಂದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನಲ್ಲಿ ರೆಡಿಮೇಡ್ ಫ್ಲ್ಯಾಟ್ಗಳು, ರೆಡಿ ಟು ಮೂವ್ ಇನ್ ಫ್ಲ್ಯಾಟ್ಗೆ ಇರೋ ಡಿಮ್ಯಾಂಡು ಇನ್ನು ಯಾವುದಕ್ಕೂ ಇಲ್ಲ. ಮ್ಯಾಕ್ಸಿಮಮ್ ಪ್ರಯಾರಿಟಿ ಅಂತ ಅಂತೀವಿ. ಒಳ್ಳೆ ಈಗ ಮದುವೆ ಆಗಿರೋ ಗಂಡು ಹೆಣ್ಣಿಗೆ ಎಲ್ಲರೂ ಶುಭಾಶಯ ಹೇಳ್ತಾರಲ್ಲ, ಆ ಥರ. ಈಗ ಮನೆ ಕಟ್ಟಿ 6 ತಿಂಗಳು ಅಲ್ಲಿ ಎಷ್ಟೊಂದು ಇನ್ಕ್ವೈರೀಸ್ ಬರುತ್ತೆ, ಎಷ್ಟೊಂದು ಜನ ತೊಗೊಳಕ್ಕೆ ಬರ್ತಾರೆ. ಅದು ರೈಟ್ ಟೈಮ್ ಆಗುತ್ತೆ ನಿಮಗೆ. ಸೊ ಪಾಯ ಹಾಕುವಾಗ ನೀವು ಯಾರ ಜೊತೆನಾದ್ರು ಪ್ರಾಜೆಕ್ಟಿಗೆ ಇನ್ವೆಸ್ಟ್ ಮಾಡಿ, ಅದು ಮುಗಿದುವಾಗ ಎಕ್ಸಿಟ್ ಆಗುವಾಗ ಪ್ರಾಫಿಟಬಿಲಿಟಿ ತೊಗೊಳೋದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಈ ಥರ ಒಂದು ಪ್ರಾಜೆಕ್ಟ್ ಪ್ರಾಫಿಟ್ ಮಾಡಿದ್ರೆ ಇನ್ನು 4-5 ಪ್ರಾಜೆಕ್ಟ್ ಪ್ರಾಫಿಟ್ ಮಾಡೋದು ಲಾಭ ನಿಮ್ಗೆ ಇದರಲ್ಲೇ ಬಂದಿರುತ್ತೆ. ಅಂದರೆ ನೀನು ಯಾವುದೋ ಒಂದು ಫ್ಲ್ಯಾಟ್ ತೊಗೊಂಡ್ರಿ, ನೀವು ತಿರ್ಗಾ ಅದನ್ನು ಮಾರಿದ್ರಿ, ತಿರ್ಗಾ ರೆಂಟಿಗೆ ಬಿಟ್ಟರೆ ಅವೆಲ್ಲ ಏನೂ ಬರಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ರೆಂಟಲ್ ಕಾನ್ಸೆಪ್ಟ್ ಇಂಡಿಯಾನಲ್ಲಿ ವರ್ಕ್ ಆಗ್ತಾ ಇಲ್ಲ. ಯಾಕಂದ್ರೆ ರಿಯಲ್ ಎಸ್ಟೇಟ್ ರೇಟ್ಸ್ ಜಾಸ್ತಿ ಇದೆ. ರೆಂಟಲ್ ಕಾನ್ಸೆಪ್ಟ್ ಅಂದರೆ 1 ಕೋಟಿ ಫ್ಲ್ಯಾಟ್ ಇವತ್ತು 1.5 ಲಕ್ಷ ಬಾಡಿಗೆ ಬರಲ್ಲ. 1 ಕೋಟಿ ಫ್ಲ್ಯಾಟ್ ಇದ್ದರೆ 15-20 ಸಾವಿರ ಬಾಡಿಗೆ ಕೊಡ್ತಾರೆ, 2.5 ಲಕ್ಷ ಬಾಡಿಗೆ ಬರುತ್ತೆ. ಅದರಲ್ಲಿ ತಿರ್ಗಾ ಮೇಂಟೆನೆನ್ಸು, ತಿರ್ಗಾ ಬಿಲ್ಡಿಂಗ್ ಡಿಕೆ ಅದೆಲ್ಲ ತೆಗೆದ್ರೆ 1.5 ಲಕ್ಷ ಬಾಡಿಗೆ ಬರಲ್ಲ. ಸೊ ಆವ್ರೇಜ್ 1.5 ಲಕ್ಷ ಬಾಡಿಗೆ ಬರಲ್ಲ ಅಂದರೆ ಅದಕ್ಕೆ 8% ದುಡ್ಡು ಕೊಟ್ಟು ಯಾಕೆ ಒಂಬ್ಲು ಅಂತ ಅಂತೀರಾ? ತಿರ್ಗಾ ಫ್ಲ್ಯಾಟ್ ಬೇರೆ ಮೇಲೆ ಹೋಗಲ್ಲ ರೇಟು. ನೀವು ಕೊಂಡಿದ್ದ ರೇಟಿಗೆ ಆವ್ರೇಜ್ ಆಗಿ 4-5% ರೈಸ್ ಆಗುತ್ತೆ. ಸೊ ಕನ್ಸಂಪ್ಷನ್ ಇದ್ರೆ ಫ್ಲ್ಯಾಟ್ ತೊಗೊಬೇಕು. ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಜಾಗ ಅಥವಾ ಯಾರು ಏನು ನೋಡಬಾರ್ದು. ನಾನು ಇದನ್ನು 6 ತಿಂಗಳಲ್ಲಿ ಮಾರ್ತೀನಾ, ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಇದರಲ್ಲಿ ಎಷ್ಟು ಲಾಭ ಆಗುತ್ತೆ, ಇದು ಬೇರೆ ನನ್ನ ಬಡ್ಡಿ ತಗೊಂಡು ದುಡ್ಡು ಇದರಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಜಾಸ್ತಿ ಲಾಭ ಮಾಡಿದ್ದೀನಿ ಅಂತ ನೋಡಬೇಕು. ಇವೆರಡು ಮ್ಯಾಚ್ ಆದರೆ ಮುಂದಕ್ಕೆ ಹೋಗಬೇಕಾಗ್ತದೆ. ಈಗಂತೂ ಆಪರ್ಚುನಿಟೀಸ್ ರಿಯಲ್ ಎಸ್ಟೇಟಲ್ಲಿ ಅಂತ ಬಂದರೆ ತುಂಬ ಚೆನ್ನಾಗಿದೆ. ಯಾಕಂದರೆ ಜನಕ್ಕೆ ಕಾಣ್ತಿಲ್ಲ ಅದು. ಜನ ಏನು ಅನ್ಕೊತಾರೆ, ರಿಯಲ್ ಎಸ್ಟೇಟ್ ಅಂದರೆ ಬರೀ ಸಿಟಿ ಇಲ್ಲಿ ತೊಗೊಳೋದು ಅನ್ಕೊತಾರೆ. ತುಂಬ ಕಡೆ ತುಂಬ ಗೌರ್ಮೆಂಟ್ ಪಾಲಿಸೀಸು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾವೆ. ಯಾವುದೋ ಒಂದು SEZ ಅಂತ ಬರ್ತೀವಿ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಇಲ್ಲ ಯಾವುದೋ ಒಂದು ಗೌರ್ಮೆಂಟ್ ನೆಕ್ಸ್ಟ್ ಪಾಲಿಸಿನಲ್ಲಿ ಅಲ್ಲಿ ಯಾವುದೋ ಒಂದು ಇಂಡಸ್ಟ್ರಿ ಮಾಡ್ತಾರೆ. ಇಲ್ಲ ಈಗ ನೋಡಿ ಲೇಟೆಸ್ಟ್ ಏರ್ಪೋರ್ಟ್ ಅಂತಾರೆ. ಅಂದರೆ ಆಕ್ಷನ್ ಪ್ಲಾನಲ್ಲಿ ಬಂದು ಅಲ್ಲಿ ಕನ್ಸ್ಟ್ರಕ್ಷನ್ ನಡೆಯೋದು ನಿಮ್ಮ ಕಣ್ಣಿಗೆ ಕಾಣಬೇಕು. ಯಾಕಂದ್ರೆ ಗೌರ್ಮೆಂಟ್ ನಂಬಕ್ಕಾಗಲ್ಲ. ಸೊ ಅದು ರೆಡಿ ಇದೆ ಅಂದಾಗ ಅಲ್ಲಿ ನಿಯರ್ ಬೈ ಇನ್ವೆಸ್ಟ್ ಮಾಡೋದೇ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇವತ್ತೆಲ್ಲ ಅದು ಎವರ್ ಗ್ರೀನ್ ಆಗಿ ಪ್ರಾಫಿಟಬಿಲಿಟಿ. ಇನ್ನೊಂದು ಪ್ರಮುಖವಾಗಿ ಸರ್, ಈಗ ಮಧ್ಯಮ ವರ್ಗದವರು, ಸೊ ಕಡಿಮೆ ಮಧ್ಯಮ ವರ್ಗದವ್ರು ಇರ್ತಾರೆ, ಅವ್ರಿಗೊಂದು ಮನೆ ತೊಗೊಬೇಕು ಅಂತ ಇರ್ತಾರೆ, ಫ್ಲ್ಯಾಟ್ಗೆ ಹೋಗ್ತಾರೆ ಅವರು. ಸೊ ಅಲ್ಲೇನಂತ ಹೇಳಿದ್ರೆ, ಈಗ ಬಹಳಷ್ಟು ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗೋವಂಥ ಒಂದಷ್ಟು ಅಪಾರ್ಟ್ಮೆಂಟ್ಸ್, ಫ್ಲ್ಯಾಟ್ಸ್ ಇರ್ತದೆ, 2 ವರ್ಷದಲ್ಲಿ ಕಂಪ್ಲೀಟ್ ಆಗೋವಂಥವು ಇರ್ತದೆ. ಸೊ ಕೆಲವರು ಬೇಗ ಕಂಪ್ಲೀಟ್ ಮಾಡ್ತಾರೆ, ಕ್ವಾಲಿಟಿ ಕಮ್ಮಿ ಆಗಿರ್ತದೆ. ಅದೇ ರೀತಿ ಸಿಂಗಲ್ ಬೆಡ್ರೂಮ್ ಹೌಸು, ಡಬಲ್ ಬೆಡ್ರೂಮ್ ಹೌಸು ಒಂದು 40-45 ಲಕ್ಷ ಅಂತ ಇರ್ತೈತೆ. ಇನ್ನೊಂದು ಬಹಳಷ್ಟೊಂದು ಚೆನ್ನಾಗಿ ಕಟ್ಟಿರೋಂಥದ್ದು ಸೊ 65-70 ಲಕ್ಷ ಅಂತ ಇರುತ್ತೆ. ಸೊ ನಾವೇನು ಯೋಚನೆ ಮಾಡ್ತಾ ಇದ್ದೇವೆ, ನನ್ನ ಬಜೆಟ್ನಲ್ಲಿ ಇದು ಸಿಗುತ್ತೆ ಅಂತ ಯೋಚನೆ ಮಾಡಿ ನಾನು ಇದಕ್ಕೆ ಹೋಗ್ತೀನಿ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ. ಯಾಕಂದರೆ ನಮ್ಗೆ ಅಲ್ಲಿ ಗೊತ್ತಾಗಲ್ಲ ಸರ್, ಇದು ಯಾವ ರೀತಿ ಕಟ್ಟಿರ್ತಾರೆ, ಇದು ಸ್ಟ್ರಾಂಗ್ ಇರೋದಿಲ್ವಾ ಅಂತ ಗೊತ್ತಿರೋದಲ್ಲ. ಇದ್ರ ಬಗ್ಗೆ ಸರ್ ಸಜೆಷನ್ ನೋಡಿ. ಟೆಕ್ನಿಕಲ್ ನಾಲೆಜ್ ವಿಷಯಕ್ಕೆ ಬಂದರೆ, ನಾನು ಅವಾಗಲೇ ಹೇಳ್ದಂಗೆ ಇವಾಗ ತುಂಬ ಇಂಪ್ರೂವ್ ಆಗಿದೆ ಪ್ರತಿಯೊಂದು ಮಾತು ಕೂಡ. ಈಗ ನಿಮಗೆ ಸಿಂಪಲ್ ಆಗಿ ಹಳೆ ಕಾಲದಲ್ಲಿ ಹೇಳಕ್ಕೆ ಬಂದರೆ, ನೀವು ರಿಜಿಸ್ಟ್ರು ನಿಮ್ಮ ಸೈಟಾ ಅಂತ ನೀವು ಪ್ರೂವ್ ಮಾಡಬೇಕಾಗಿತ್ತು. ಯಾಕಂದರೆ ಅದು ರಿಜಿಸ್ಟ್ರೇಷನಲ್ಲಿ ಹೋಗಿ ಅಲ್ಲಿ ಅಪ್ಲೈ ಮಾಡಿ 1 ವಾರ ಆದಮೇಲೆ EC ಕೊಟ್ಟು, ಬಿಫೋರ್ ಕಂಪ್ಯೂಟರೈಸೇಷನ್. ಈಗ ಕಂಪ್ಯೂಟರೈಸೇಷನ್ ಇರೋದ್ರಿಂದ ECನಲ್ಲಿ ಎಂಟ್ರಿ ಗೊತ್ತಾಗುತ್ತೆ ನಿಮ್ದೇನ ಫ್ಲ್ಯಾಟು ಅಂತ. ಇನ್ನು ಕನ್ಸ್ಟ್ರಕ್ಷನ್ ಅಂತ ನೀವೇನು ಹೇಳಿದ್ರೆ ಅದ್ರ ಪ್ರಕಾರ ಬರೋಕ್ಕೆ ಹೋದರೆ ಎಲ್ಲನೂ ವೆಂಡರ್ಸ್ ಇದ್ದಾರೆ. ವೆಂಡರ್ಸ್ ಅಂದರೆ ನಮಗೆ ಸರ್ವಿಸ್ ಕೊಡೋ ಕನ್ಸಲ್ಟೆನ್ಸ್ ಇದ್ದಾರೆ. ನೀವು ಅಲ್ಲಿ ಈಗ ಬೇರೆ ಕಡೆ ಅದನ್ನು ರೂಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ನಮಗೆ ಬಿಲ್ಡಿಂಗ್ ಚೆಕ್ ಲಿಸ್ಟ್ನ ಚೆಕ್ ಮಾಡೋಕ್ಕೆ ಒಬ್ಬನ ಕನ್ಸಲ್ಟೆಂಟ್ ಇಟ್ಕೊತಾರೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ PMC ಕನ್ಸಲ್ಟೆಂಟ್ ಅಂತ ಕರೀತಾರೆ. ಈಗ ನಾವು ಸಿಂಪಲಾಗಿ ಒಂದು ಫ್ಲ್ಯಾಟ್ ತೊಗೊತೀವಿ ಅಂತಂದರೆ ನಮ್ಮ ಸಜೆಷನ್ ನಿಮ್ಗೇನು ಅಂತಂದರೆ, ಎಲ್ಲರಿಗೂ ಗೊತ್ತಿರೋದು ಅಡ್ವೊಕೇಟ್ ಹತ್ರ ಹೋಗಿ ಒಪಿನಿಯನ್ ತೊಗೊತಾರೆ. ನಾವು ಹೇಳೋದು ವ್ಯಾಲ್ಯೂಯೇಟ್ರಿಂದನೂ ಸ್ಟ್ರೆಂತ್ ಆಫ್ ದ ಬಿಲ್ಡಿಂಗ್ ಒಪಿನಿಯನ್ ತೊಗೊಳ್ಳಿ, ಮತ್ತು ಸ್ವಲ್ಪ ನಾಲೆಜಬಲ್ ತೊಗೊಳ್ಳಿ. ಈಗ ನನಗೆ ಹೇಳಿದ್ದನ್ನು ವರ್ಡ್ನ ರನ್ ಮಾಡಿಬಿಟ್ರೆ ಇದುವರೆಗೂ ಬ್ರಹ್ಮವಿದ್ಯೆ, ಈಗ ಕೋತಿ ವಿದ್ಯೆ ಆಗುತ್ತೆ. ಏನಿಲ್ಲ, ಈಗ ನೀವು ಚೆಕ್ ಮಾಡಕ್ಕೆ ಹೋದಾಗ, ಯಾವ್ದಾದ್ರು ಬಿಲ್ಡಿಂಗ್ ತೊಗೊಳಕ್ಕೆ ಹೋದಾಗ ಬೇಸಿಕಾಗಿ ಅದರ ಡ್ರಾಯಿಂಗ್ಸ್ ತೊಗೊಳ್ಳಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾರೂ ಮಾಡಲ್ಲ ಫ್ಲ್ಯಾಟಲ್ಲಿ, ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಅಂತ ನಾವು ಕರಿತೀವಿ. ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಅಂದರೆ ಈ ಬಿಲ್ಡಿಂಗು ಸ್ಟ್ರಕ್ಚರಲ್ಲಿ ಸರಿಯಾಗಿ ಕಟ್ಟಿದ್ದಾರೆ ಅಂತ ನೀವು ಚೆಕ್ ಮಾಡಿ ನೋಡಿ. ನಿಮಗಿರೋ 100 ಸ್ನೇಹಿತರನ್ನ ಕಳಿ 100 ಜನನೂ ಈ ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಕೇಳೇ ಇರಲ್ಲ.
ಯಾಕಂದರೆ ಈ ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಸರ್ಟಿಫಿಕೇಟ್ ತೊಗೊಳೋದು ಒಳ್ಳೆ ಇನ್ಶೂರೆನ್ಸ್ ತೊಗೊಂಡಾಗ ಬಿಲ್ಡಿಂಗಿಗೆ, ಓಕೆ ಇವ್ನು ಕಟ್ಟಿದ್ದಾನಪ್ಪ, ಯಾರೋ ಒಬ್ಬರು ಸ್ಟ್ರಕ್ಚರಲ್ ಇಂಜಿನಿಯರ್ ಅಂತ ಪ್ರೂವ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಅಂತ. ಸೊ ಅಲ್ಲಿಂದ ಶುರು ಆಗಬೇಕಾಗುತ್ತೆ. ನೆಕ್ಸ್ಟು ಬ್ರ್ಯಾಂಡು ಮತ್ತು ಕನ್ಸ್ಟ್ರಕ್ಷನ್ ಕ್ವಾಲಿಟಿ ನೋಡಬೇಕಾಗುತ್ತೆ. ಬ್ರ್ಯಾಂಡ್ ಅಲ್ಲ, ಕನ್ಸ್ಟ್ರಕ್ಷನ್ ಕ್ವಾಲಿಟಿ ನೋಡಬೇಕಾಗುತ್ತೆ. ಈಗ ದೊಡ್ಡ ಕಂಪ್ನಿ, ದೊಡ್ಡ ಬ್ರ್ಯಾಂಡ್ ಇರುತ್ತೆ, ಒಳಗಡೆ ನೋಡ್ರೆ ಪ್ಲಾಸ್ಟಿಕ್ ಕಮೋಡ್ ಹಾಕಿರ್ತಾರೆ, ಪ್ಲಾಸ್ಟಿಕ್ ಡೋರ್ ಹಾಕಿರ್ತಾರೆ. ಇನ್ನು ಯಾರೋ ಒಬ್ಬ ಕಟ್ತಿರ್ತಾನೆ ಎಂಥ್ಯೂಸಿಯಾಸ್ಟಿಕ್ ಆಗಿ, ಅವ್ನು ಒಳ್ಳೆ ಡಿಸೈನ್ಡ್ ಡೋರ್ಸ್ ಹಾಕಿರ್ತಾನೆ, ಒಳ್ಳೆ ಟೈಲ್ಸು, ಒಳ್ಳೆ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಕೊಟ್ಟಿರ್ತಾನೆ. ಸೊ ಆಲ್ ದಟ್ ಮ್ಯಾಟರ್ಸ್ ಟು ಯು. ನಾನು ಹೇಳ್ದಂಗೆ ಆ ಒಳಗಡೆ ಹೋಗಿದ ತಕ್ಷಣ ಫ್ಲಾಟ್ ಆಗಲಿ, ಇದನ್ನು ನಾನು 6 ತಿಂಗಳಲ್ಲಿ ನಾನು ಸೇಲ್ ಮಾಡ್ಬೋದಾ, ಇದನ್ನು ತೊಗೊಂಡು ಅದ್ರ ಮೇಲೆ ನೀವು ಡಿಸಿಷನ್ಸ್ನ ಮಾಡಬೇಕು. ಅಂದರೆ 5-10 ಲಕ್ಷ ಡಿಫ್ರೆನ್ಸ್ ಇತ್ತಂತ ಹೇಳಿದ್ರೆ ಕ್ವಾಲಿಟಿ ನೋಡಬೇಕು. ಈಗ 10 ಲಕ್ಷ ಕಮ್ಮಿ ಕೊಟ್ಬಿಟ್ಟು ಅಲ್ಲಿ ಏನೋ ಪ್ಲಾಸ್ಟಿಕ್ ಡೋರ್ ಹಾಕಿದ್ರೆ 10 ಲಕ್ಷ ಜಾಸ್ತಿ ಇರೋದು ಚೆನ್ನಾಗಿದ್ರೆ ನೋಡ್ಬೇಕಾದ್ರೆ. ಯಾಕಂದರೆ ನೀವು ಇಲ್ಲೂ ತಿರ್ಗಾ ಒಂದು ಮಾತು ಯೋಚಿಸ್ಬೇಕು, ನೀವೇನು ಇಲ್ಲಿ ಪರ್ಮನೆಂಟ್ ಆಗಿರಲ್ಲ. ನೀವು ನೆಕ್ಸ್ಟ್ ಚಾಬಿ ಇನ್ನೊಬ್ಬನ ಕೊಟ್ಟು ಹೋಗ್ತೀರಾ, ಬೀಗಾನ ಕೊಟ್ಟು ಹೋಗ್ತೀರಾ. ಅವ್ನು ತೊಗೊಳೋನ್ ಲೈಕಿಂಗ್ನೂ ನೀವು ಯೋಚಿಸ್ಬಿಟ್ಟು ಇವತ್ತು ನೀವು ತೊಗೊಬೇಕಾಗತ್ತೆ. ಯಾಕಂದರೆ ನನಗೆ ಚೆನ್ನಾಗಿ ಅನಿಸ್ತು ಅಂತ ತೊಗೊಳೋದಲ್ಲ, ನಾಳೆ ಮಾರಕ್ಕೆ ಹೋದಾಗ ಇಲ್ಲ ಅಂದರೆ ನೀನು ಅವ್ನು ಹೇಳ್ದಂಗೆ ಮಾಡಿಕೊಟ್ಟು ಹೋಗ್ತೀರಾ. ಯಾಕಂದರೆ ನೋಡಿ ಇದೆಲ್ಲ ಈ ಥರ ಇದೆ, ಕ್ವಾಲಿಟಿ ಚೆನ್ನಾಗಿಲ್ಲ. ಮೇಜರ್ಲಿ ಕನ್ಸ್ಟ್ರಕ್ಷನ್ ಅಂತ ಬಂದರೆ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಇಟ್ಸ್ ಪೆರಿಷಬಲ್ ಅಂತ ನಾವು ಕರಿತೀವಿ. ಪೆರಿಷಬಲ್ ಅಂದರೆ ಅದು ಹಾಳಾಗ್ತಾ ಡಿಕೆ ಆಗ್ತಾ ಹೋಗ್ತಾ ಇರುತ್ತೆ. ಎನಿಥಿಂಗ್ ಒಂದು ಆ್ಯಪಲ್ ಡಿಕೆ ಆದಂಗೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗು ಡಿಕೆ ಆಗುತ್ತೆ. ಪೆರಿಷಬಲ್ ಆಗದೆ ಇರಬೇಕಂದ್ರೆ ಕ್ವಾಲಿಟಿ ಚೆನ್ನಾಗಿದೆ ಚೆಕ್ ಮಾಡಿ ತೊಗೊಳ್ಳಿ ಅಂತ ನಾವು ಹೇಳ್ತೀವಿ. ಕ್ವಾಲಿಟಿ ಚೆಕ್ ಮಾಡೋದಂಗೆ ಅವಾಗಲೇ ಹೇಳ್ದಂಗೆ ಒಂದು ವ್ಯಾಲ್ಯೂಯೇಟರ್ನ ಚೆಕ್ ಮಾಡಿ, ಅವ್ರ ಹತ್ರ ಕೇಳಿ, ಅಥವಾ ಜಸ್ಟ್ ನಾನು ಮೊದಲಿಲ್ಲದೆ ಇರೋದು ಈಗಿದೆಯಲ್ಲ ಇದೆ, ಅಥವಾ ಯಾರೊಬ್ರು ಕನ್ಸಲ್ಟೆಂಟ್ ಅವರೆಲ್ಲ ಲಿಸ್ಟ್ ಕೊಟ್ಬಿಡ್ತಾರೆ. ಏನಕ್ಕಂದರೆ ಅವ್ರ ಪ್ರೊಫೆಷನ್ಸಿಗೆ ನಾವು ಹೋಗಿರೋದು. ಅವ್ರ ಈಗ ಡಾಕ್ಟರ್ ಹತ್ರ ಏನಕ್ಕೆ ಹೋಗ್ತೀವಿ, ಅವ್ರು ಏನೋ ಸ್ಪೆಷಲೈಸೇಷನ್ ಇದೆ. ಈಗ ಇವ್ರು ಯಾರೋ ಕನ್ಸಲ್ಟೆಂಟ್ ಹತ್ರ ಯಾಕೆ ಹೋಗಿ, ಅವ್ರ ಸ್ಪೆಷಲೈಸೇಷನ್ ಇರುತ್ತೆ, ಅವ್ರು ಹೇಳ್ತಾರೆ ಇದನ್ನು ತೊಗೊಳ್ಳಿ. ಮಿನಿಮಲ್ ಚಾರ್ಜ್ಗೆ ನಿಮ್ಗೆ ಮ್ಯಾಕ್ಸಿಮಮ್ ಎರರ್ಸು ಕಮ್ಮಿ ಆಗುತ್ತೆ. ಈಗ ನಾವು ನಿಮ್ಗೆ ಎಕ್ಸಾಂಪಲ್ ಹೇಳಕ್ಕೆ ಹೋದರೆ, ಯಾರು ಕನ್ಸ್ಟ್ರಕ್ಷನ್ನಲ್ಲಿ ಲಾಸ್ಟ್ 5 to 6 ಇಯರ್ಸ್ ತನಕ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದ್ರೇನು, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂದ್ರೇನು, ಈ ಡಿವಿಯೇಷನ್ ಅಂದ್ರೇನು, ಸೆಟ್ ಬ್ಯಾಕ್, ಇವೆಲ್ಲ ನಮ್ಮ ಸಿಲೆಬಸ್ಸಲ್ಲೇ ಇರಲಿಲ್ಲ ನಾರ್ಮಲ್ ಕಾಮನ್ ಮ್ಯಾನ್ಗೆ. ಈಗ ಪ್ರತಿಯೊಬ್ಬರು ಚೆಕ್ ಮಾಡ್ತಿದ್ದಾರೆ, ಯಾಕಂದರೆ ಕರೆಂಟ್ ಕೊಡಲ್ಲ, ಇಲ್ಲಾಂದರೆ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಚೆನ್ನಾಗಿರಲ್ಲ. ಸೊ ನೀವು ಒಂದು ಕನ್ಸಲ್ಟೆಂಟ್, ಒಂದು ಪ್ರೊಫೆಷನಲ್ ಅಪ್ರೋಚಲ್ಲಿ ಹೋಗಿದ್ರೆ ನಿಮಗೆ ಆ ಥರ ಪ್ರಾಜೆಕ್ಟ್ಸ್ನೆಲ್ಲ ಅವಾಯ್ಡ್ ಮಾಡ್ಬೋದಾಗಿತ್ತು. ಈಗ ಏನಾಗುತ್ತೆ, ಗೌರ್ಮೆಂಟ್ ಪಾಲಿಸಿ ಚೇಂಜ್ ಆಯಿತು ಅಥವಾ ನಿಮ್ಮ ಚೇಂಜ್ ಆಯಿತು, ಕೊನೆಗೆ ನೀವು ತಾನೇ ಸಿಕ್ಕಾಕೊಂಡಿರ್ತೀರ. ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಓನ್ಲಿ ಗೋ ವಿತ್ ಅ ಪ್ಲೇಸ್ ವೇರ್ ಯು ಹ್ಯಾವ್ ಡನ್ ಆಲ್ ದ ಬೇಸಿಕ್ ಚೆಕ್ ಲಿಸ್ಟ್ ಅಂತ ನಾವು ಕರಿತೀವಿ. ಅದನ್ನು ಮಾಡದೆ ಸುಮ್ಮನೆ ತೊಗೊಂಡ್ರೆ ಇಟ್ ಈಸ್ ಅಗೇನ್ ಹಿಸ್ಟ್ರಿ ರಿಪೀಟ್ಸ್ ಅನ್ನಂಗೆ ತಿರ್ಗಾ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಸರ್, ಇತ್ತೀಚಿನ ದಿನಗಳಲ್ಲಿ ಒಂದು ಮೇಜರ್ ಚರ್ಚೆ ಆಗ್ತಾ ಇದೆ ಸರ್. ಈಗ ಈ ಹಿಂದೆ ಯಾರು ಗೋಲ್ಡನ್ನು ಇನ್ವೆಸ್ಟ್ ಮಾಡಿದ್ರೋ, ಸೊ ಇವತ್ತಿನ ಗೋಲ್ಡ್ ರೇಟ್ ನೋಡಿದರೆ ಅದು ದುಪ್ಪಟ್ಟು ಹತ್ತರಷ್ಟು ಇಷ್ಟು ಜಾಸ್ತಿ ಆಗ್ತಾ ಇದೆ. ಸೊ ನಾವು ಗೋಲ್ಡ್ ಬಗ್ಗೆ ಒಂದಿನ ಮಾತಾಡೋಣ ಸರ್. ಈಗ ನಾವು ಲ್ಯಾಂಡ್ ಬಗ್ಗೆ, ಮುಂದಿನ ದಿನದಲ್ಲಿ 1 ಎಕರೆ ಜಾಗ ಯಾರಿಗಿರುತ್ತೋ ಅವನು ಕೋಟ್ಯಾಧೀಶ್ವರ. ಸೊ ಅಷ್ಟು ಭೂಮಿಗೆ ಬೆಲೆ ಬರುತ್ತೆ ಅಂತ ಹೇಳ್ತಿದ್ದಾರೆ, ಇದು ನಿಜಾನಾ ಸರ್? ಖಂಡಿತ ನಿಜ. ಯಾಕಂದರೆ ಇಲ್ಲಿ ನೋಡಿ, ಭೂಮಿ ಮೇಲೋಗುತ್ತೆ ಅಂತ ಭೂಮಿ ಮೇಲೆ ಬೆಲೆ ಇಲ್ಲ, ಭೂಮಿ ಮೇಲೆ ಲಾಭ ಆಗುತ್ತೆ ಅಂತ ನಾವು ಎಲ್ಲಿ ತನಕ ನಂಬ್ತೀವೋ ಅಲ್ಲಿ ತನಕ ಭೂಮಿ ಮೇಲೆ ಬೆಲೆ ಇದೆ. ಏನಕಂದರೆ ಎಲ್ಲರೂ ಅಷ್ಟೇ, ಇವತ್ತು ರೋಡಲ್ಲಿ ಒಂದು ಕಲ್ಲೆಸಿದ್ರೆ ಇಂಜಿನಿಯರ್ ಸಿಗ್ತಾರೆ, ಆಯಿತಾ? ಅದೇ ರೀತಿ ರೋಡಲ್ಲಿ ಒಂದು ಕಲ್ಲೆಸಿದ್ರೆ ಯಾರೋ ಒಂದು ಪ್ರಾಪರ್ಟಿ ರೆಫರ್ ಮಾಡೋರು ಸಿಗ್ತಾರೆ, ಏಜೆಂಟ್ಸ್ ಅನ್ನಲ್ಲ. ಯಾರೋ ಒಬ್ಬರೇ ಇದನ್ನು ತಗೊಳ್ಳೋ ಇಲ್ಲಿ ಅಂತ ಹಿಂಗೆ ಲಾಭ, ಬರೀ ರಿಯಲ್ ಎಸ್ಟೇಟ್ ಮಾತುಗಳೇ ನಡೀತಾ ಇರೋದು. ಅದಕ್ಕೆ ನಮ್ಗೆ ರಿಯಲ್ ಎಸ್ಟೇಟ್ ಲಾಭ ಅಂತ ಕಾಣುತ್ತೆ. ಬಟ್ ರಿಯಲ್ ಎಸ್ಟೇಟಲ್ಲಿ ಬೇಸಿಕ್ಕಾಗಿ ತುಂಬ ಎಫರ್ಟ್ಸ್ ಆಗದೆ ಮಾಡುವ ಒಂದು ಲಾಭದ ಫೀಲ್ಡ್ ಅಂದರೆ ಇವತ್ತು ರಿಯಲ್ ಎಸ್ಟೇಟ್ ಒಂದೇ. ನಾನು ಹೇಳೋದು ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಮಾಡೋರಿಗೆ 10th ಫೇಲ್ ಆಗಿದ್ರು ಸಾಕು, ಅದ್ರ ಮೇಲೆ ನೀವೇನು ಓದಬೇಕಾಗಿಲ್ಲ ಈ ಫೀಲ್ಡಲ್ಲಿ. ಏನು ನಿಮ್ಗೇನು ತಿಳಿದೇ ಇರೋ ಒಂದು ಇದೇನಿಲ್ಲ. ಬಟ್ ಅರ್ಥ ಮಾಡ್ಕೊಬೇಕಾದ್ರೆ ನೀವು ಗೋಲ್ಡ್ ಅಂದ್ರಲ್ಲ, ಅದೇ ರೀತಿ ರಿಯಲ್ ಎಸ್ಟೇಟಲ್ಲಿ ಅರ್ಥ ಮಾಡ್ಕೊಬೇಕಾದ್ರೆ ಗೋಲ್ಡಲ್ಲಿ ಆಭರಣ ಮತ್ತು ಗಟ್ಟಿ ಚಿನ್ನ ಅಂತ ಕರಿತೀವಿ. ಈಗ ಯಾರೋ ಹೋಗ್ತಾರೆ, ಗೋಲ್ಡ್ ಮುಂದೆ ರೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು 10 ಲಕ್ಷಕ್ಕೆ ಆಭರಣ ತೊಗೊತಾರೆ. ಬಟ್ ಅವ್ರ ಕೈಗೆ ಬರ್ತಾ ಇರೋದೇ 6 ಲಕ್ಷ. ಅದು ಗೋಲ್ಡ್ ಸತ್ಯನ ಇಲ್ವೋ ಗೊತ್ತಿಲ್ಲ. ಈಗ ಇಂಡಿಯಾನಂತೂ ಗೋಲ್ಡ್ ನಂಬೋಕ್ಕಾಗಲ್ಲ. ಅದೇ ವ್ಯಕ್ತಿ 10 ಲಕ್ಷಕ್ಕೆ ಒಂದು ಗಟ್ಟಿ ಚಿನ್ನ ತೆಗೆದಿದ್ರೆ ಅವನಿಗೆ 20 ಲಕ್ಷಕ್ಕೆ ಹೋದರೆ 20 ಲಕ್ಷ ಕೈಗೆ ಬರುತ್ತೆ, 10 ಲಕ್ಷಕ್ಕೆ 10 ಲಕ್ಷ ಲಾಭ. ಇವನಿಗೆ 6 ಲಕ್ಷಕ್ಕೆ 6 ಲಕ್ಷ 12 ಲಕ್ಷ ಲಾಭ ಬರುತ್ತೆ. ಸೊ 8 ಲಕ್ಷ ಕಳ್ಕೊಂಡ. ಯಾಕೆ? ಅವನ ಆಭರಣ ಮತ್ತು ಗಟ್ಟಿ ಚಿನ್ನದ ಡಿಫ್ರೆನ್ಸ್ ಗೊತ್ತಿರಲಿಲ್ಲ ಅವನಿಗೆ. ಯಾಕಂದರೆ ಆ ಕ್ಷಣ ತೊಗೊಂಡ್ಬಿಟ್ಟೆ, ಇಟ್ಕೊಂಡ್ಬಿಟ್ಟೆ, ಲಾಕರ್ಗಾಗಿದೆ ಅಂತಾರೆ. ಅದೇ ರೀತಿ ಕನ್ಸ್ಟ್ರಕ್ಷನಲ್ಲೂ ಆಗುತ್ತೆ. ಏನಾಗುತ್ತೆ, ನೀವು ಕನ್ಸ್ಟ್ರಕ್ಷನಲ್ಲಿ ಒಂದು ಅಪಾರ್ಟ್ಮೆಂಟ್ ತೊಗೊಂಡ್ರೆ ನೀವು ಆಭರಣ ತೊಗೊಂಡಂಗೆ. ಇಫ್ ಇಟ್ ಇಸ್ ಇನ್ವೆಸ್ಟ್ಮೆಂಟ್, ಕನ್ಸಂಪ್ಷನ್ ಇಲ್ಲ ಅಂತಂದರೆ, ಅದೇ ನೀವು ಒಂದು ಸೈಟು ಅಥವಾ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಹಾಕಿದ್ರೆ ಗಟ್ಟಿ ಚಿನ್ನಕ್ಕೆ ಹಾಕ್ತಂಗೆ. ಸೊ ನಿಮಗೆಲ್ಲ ನಿಮ್ಮ ಕಣ್ಣಲ್ಲೇ ಇರುತ್ತೆ, ನೀವು ಅಲ್ಲೇ ಒಂದು ಪ್ರಾಫಿಟಬಿಲಿಟಿ ನೋಡ್ತೀರಾ, ಮುಂದಕ್ಕೆ ಹೋಗ್ತೀರಾ. ಇಲ್ಲಿ ನೀವು ಯಾವುದೋ ಫ್ಲ್ಯಾಟ್ ತೊಗೊಂಡು ರಿಜಿಸ್ಟ್ರ್ ಮಾಡಿಕೊಂಡು ಅದನ್ನು ತಿರ್ಗಾ ರೆಂಟ್ ಬರಬೇಕು, ಅವ್ನು ಬರ್ತಾನೋ ಇಲ್ವೋ ಗೊತ್ತಿಲ್ಲ, ಅವ್ನು ಇರ್ತಾನೋ ಇಲ್ವೋ ಗೊತ್ತಿಲ್ಲ, ಅಥವಾ ಅವ್ನು ಬಿಡ್ತಾನೋ ಇಲ್ವೋ ಗೊತ್ತಿಲ್ಲ. ಎಲ್ಲ ಪ್ರಾಬಬಿಲಿಟೀಸ್ ಬಂದರೆ ಇರಲ್ಲ, ಇದ್ದರೆ ಬಿಡಲ್ಲ, ಎಲ್ಲ ಈ ತಲೆನೋವುಗಳಲ್ಲಿ ರನ್ ಆಗ್ತೀರ. ಕೊನೆಗೆ ಒಂದು 5-6 ವರ್ಷ ತೆಗೆದು ನೋಡಿದ್ರೆ ನಿಮಗೆ 1 ಕೋಟಿ ಫ್ಲ್ಯಾಟಲ್ಲಿ ಎಲ್ಲ ಕಳೆದು 5-6 ಲಕ್ಷ ಬಾಡಿಗೆ ಬಂದಿರಲ್ಲ. ಸೊ ಇಟ್ ಇಸ್ ನಾಟ್ ಅ ಗುಡ್ ಕಾನ್ಸೆಪ್ಟ್. ಆನ್ ಅ ಲಾಂಗ್ ರನ್ ಬೇಸಿಸಲ್ಲಂತೂ ಇದು ಇನ್ನೂ ಡಿಕೆನೇ ಆಗುತ್ತೆ. ಯಾಕಂದರೆ ತಿರ್ಗಾ ಮಾರಕ್ಕೆ ಹೋದ್ರೂ ಕಷ್ಟ. ಹಳೆ ಫ್ಲ್ಯಾಟ್ ಅಂತಾರೆ, ನೀವು ಯಾಕೆ ಹಳೆ ಫ್ಲ್ಯಾಟ್ ನಾವು ತೊಗೊಂಡಿರೋ ಕಮ್ಮಿಗೆ ತೊಗೊತೀವಿ ಅಂತ ಹೇಳ್ತಾರೆ. ಸೊ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು, ಅಥವಾ ಯಾವಲ್ಲಿ ಆಪರ್ಚುನಿಟಿ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗ್ತಿದೆ ನೋಡಬೇಕು. ಇದುವರೆಗೂ ಎಲ್ಲೂ ನಾನು ಆರ್ಟಿಕಲ್ಸ್ ನೋಡೇ ಇಲ್ಲ. ಕ್ವಿನ್ ಸಿಟಿ ಅಥವಾ ಈಗ ಯಾವುದೋ ಒಂದು SEZ ಬರುತ್ತೆ, ಅಥವಾ ಇನ್ನೊಂದು ಯಾವುದೋ ಒಂದು ಗೌರ್ಮೆಂಟ್ ಪಾಲಿಸಿಯಲ್ಲಿ ಯಾವುದೋ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಮಾಡ್ತಿರ್ತಾರೆ. ಪ್ರತಿ ಟೈಮು ನಡೀತಾ ಇರುತ್ತೆ. ಈಗ ಒಂದು ಸ್ಟೇಡಿಯಂ ಬರುತ್ತೆ, ಅದ್ರ ಪಕ್ಕದಲ್ಲಿ ಲಾಭ ಆಗುತ್ತೆ. ನಾನು ಏನು ಹೇಳಲ್ಲ ನಿಮ್ಗೆ, ಸಿಂಪಲ್ಲಾಗಿ ಈಗ ಒಂದು ನಿಮ್ಮ ಊರಲ್ಲಿ ನಿಮ್ಮ ಜಮೀನು ಪಕ್ಕ ಒಂದು ರೆಸಾರ್ಟ್ ಬರ್ತಾ ಇದೆ,
ನೀವು ಹೇಳಿ ನಿಮ್ಮ ಜಮೀನು 3 ವರ್ಷ ಆಗುತ್ತಾ ಇಲ್ವಾ? ದೊಡ್ಡ ಹೊಸ ರೆಸಾರ್ಟ್, ಟಾಟಾನೋ ತಾಜೋ ಯಾರೋ ರೆಸಾರ್ಟ್ ಮಾಡ್ತಾರೆ, ನಿಮ್ದು ಮೇಲೆ ಹೋಗುತ್ತಾ ಇಲ್ವಾ ಜಮೀನ್ ರೇಟ್? ಮೇಲೆ ಹೋಗೇ ಹೋಗುತ್ತೆ. ಸೊ ಆ ಥರ ಆಪರ್ಚುನಿಟೀಸ್ನ ಯೂಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡೋದು ಬೆಸ್ಟ್ ಆಗುತ್ತೆ. ಸೊ ಅದಕ್ಕಿಂತ ಬೆಸ್ಟು ಬೆಂಗಳೂರಿನಲ್ಲಿ ಕಮ್ಮಿ ಕೊಟ್ಟರು ಒಳ್ಳೇದಲ್ಲ, ಯಾಕಂದರೆ ಅಲ್ಲಿ ಎಲ್ಲರೂ ತೊಗೊಳಕ್ಕೆ ಬರ್ತಾರೆ, ದೊಡ್ಡ ರೆಸಾರ್ಟ್ ಬರುತ್ತೆ, ಇಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲನೂ ಇನ್ನು ಲಾಭಕ್ಕಾಗುತ್ತೆ, ಸಣ್ಣ ಸಣ್ಣ ಹೋಮ್ ಸ್ಟೇಸ್ ಬರ್ಬೋದು, 108 ಐಡಿಯಾಗಳಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಲುಕ್ ಫಾರ್ ದ ಆಪರ್ಚುನಿಟೀಸ್ ಅಂತ ಹೇಳ್ತೀವಿ. ಅಂದರೆ ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ, ನೀವು ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಹೋಮ್ ವರ್ಕ್ ಮಾಡಿಕೊಂಡು ನೀವು ಮಾಡಿದ್ರೆ ಅಧಿಕವಾದಂಥ ಲಾಭವನ್ನು ಪಡಿತೀರ. ಸರ್, ಕೊನೆಯದಾಗಿ ನಾವು ಸಾಕಷ್ಟು ವಿಚಾರಗಳ ಬಗ್ಗೆ ನಿಮ್ಮ ಹತ್ರ ನಾವು ಮಾಹಿತಿಯನ್ನು ಪಡೆದುಕೊಳ್ಬೇಕು, ಯಾಕಂದರೆ ಚಿನ್ನದ ವಿಚಾರ ಆಗ್ಬೋದು, ಹೀಗೆ ಯಾವುದ್ರ ಮೇಲೆ ನಾವು ಹೂಡಿಕೆ ಮಾಡಬೇಕು, ಈ ಥರದ್ದು ಒಂದಷ್ಟು ಸಬ್ಜೆಕ್ಟ್ಸ್ ಇದೆ ಸರ್. ಸೊ ಅದ್ರ ಕೊನೆಯದಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸರ್, ಗೂಗಲ್ನಲ್ಲಿ ಬಹಳಷ್ಟೊಂದು ಸರ್ಚ್ ಮಾಡೋ ವಿಚಾರ ಅಂತ ಹೇಳಿದ್ರೆ ಹೌ ಟು ಬಿಕಮ್ ಎ ರಿಚ್, ಬೇಗ ರಿಚ್ ಆಗೋದು ಹೇಗೆ ಅಂತ ಹೇಳ್ತಿರ್ತಾರೆ ಸರ್. ಈಗ ನಮ್ಮ ವೀಕ್ಷಕರಿಗೆ ಸೊ ಕ್ವಿಕ್ಕಾಗಿ ಹೇಳೋದಂತ ಹೇಳಿದ್ರೆ, ನಾವು ಬೇಗ ಶ್ರೀಮಂತರಾಗಬೇಕು ಅಂತ ಹೇಳಿದ್ರೆ, ಬೇಗ ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಸರ್? ಮೇಡಮ್, ಬೇಗ ಅರ್ನ್ ಮಾಡೋದು ಕಾನ್ಸೆಪ್ಟೇ ಇಲ್ಲ ನನ್ನ ಪ್ರಕಾರ, ಯಾಕಂದರೆ ದೇರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್. ಬಟ್ ದ ವೇ ವಿ ಸಿ, ಅಥವಾ ನಾನು ನೋಡೋ ಪ್ರಕಾರ ಏನಂತಂದರೆ, ನಾನು ಮಕ್ಕಳನ್ನ ಮೀಟ್ ಮಾಡಿದ್ರೆ ಎಲ್ಲ ಹಿರಿಯರು ಕೇಳ್ತಾರೆ, ನಿನ್ನ ಗೋಲ್ ಏನು ಅಂತ ಕೇಳ್ತಾರೆ ಪಾಪುಗಳನ್ನ. ಅಂದರೆ ಏನಪ್ಪ ಏನಾಗ್ತೇವೆ ಮುಂದೆ ನೀನು? ನಾನು ಪೈಲಟ್ ಆಗ್ತೀನಿ, ನಾನು ಡಾಕ್ಟರ್ ಆಗ್ತೀನಿ, ನಾನು ಸೈಂಟಿಸ್ಟ್ ಆಗ್ತೀನಿ ಅಂತ. ನಾನೇನು ಹೇಳ್ತೀನಿ ಅಂತಂದರೆ, ನೀವು ಆ ಗೋಲು ರಿಚ್ ಆಗಬೇಕು, ಹೌ ಟು ಬಿಕಮ್ ರಿಚ್ ಅಂತಂದ್ರಲ್ಲ, ಅದನ್ನು ನೋಡಬಾರ್ದು. ಯು ಶುಡ್ ಆಲ್ವೇಸ್ ಥಿಂಕ್ ವಾಟ್ ಈಸ್ ದ ವೇ ಟು ಬಿಕಮ್ ರಿಚ್. ಅಂದರೆ ಸಿಸ್ಟಮ್ ಏನು? ಈಗ ನಾನು ನಿಮಗೆ ಒಂದು ಫಿಶ್ ಕೊಡ್ತೀನಿ, ನಾನು ನಾನ್ ವೆಜಿಟೇರಿಯನ್, ನೀವು ಇವತ್ತು ತಿಂತೀರಾ, ನಾಳೆ ತಿರ್ಗಾ ಕೊಡ್ತೀನಿ ತಿಂತೀರಾ, ನಾಳೆ ತಿರ್ಗಾ ನನ್ನ ಮೇಲೆ ಡಿಪೆಂಡ್ ತಿನ್ನಬೇಕು. ಅದೇ ನಾನು ನಿಮ್ಗೆ ಫಿಶಿಂಗ್ ಹೇಳ್ಕೊಟ್ಟೆ, ಒಂದು ಕೆರೆ ಹತ್ರ ಕರ್ಕೊಂಡೋದೆ, ಹಿಂಗೆ ಫಿಶಿಂಗ್ 1 ವಾರ ಕಷ್ಟಪಟ್ಟು ಹೇಳ್ಕೊಟ್ಟೆ. ನಾನು ನಿಮ್ಮನ್ನ 10 ವರ್ಷ ನೋಡೋದು ಬೇಡ, ನೀವು ಹೊಟ್ಟೆ ತುಂಬಿರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ಪಾಯಿಂಟ್ ಏನಂತಂದರೆ, ಒಂದು ಹೌ ಟು ಬಿಕಮ್ ರಿಚ್ ಅನ್ನೋದಕ್ಕಿಂತ ವಾಟ್ಸ್ ದ ವೇ ಟು ಬಿಕಮ್ ರಿಚ್. ಅಂದರೆ ಈ ಒಂದು ಸಿಸ್ಟಮ್, ಒಂದು ರೆಸಿಪಿ ಕಲಿಬೇಕು. ಈಗ ನಮಗೆ KFC ನಲ್ಲಿ ಎಲ್ಲರೂ ತಿಂದಿರ್ತೀರ, KFC ಚಿಕನ್ ಅಂತ ಫೇಮಸ್ ಇರುತ್ತೆ. ಆ KFC ಚಿಕನ್ ಅವ್ನು ಏನೂ ಮಾಡಿಲ್ಲ, ರೆಸಿಪಿ ಕಂಡಿಡ್ದ ಅಷ್ಟೇ, ಲೈಫ್ ಲಾಂಗ್ ಮುಂದಕ್ಕೆ ಹೋಯ್ತು. ಸೊ ಯು ಶುಡ್ ಆಲ್ವೇಸ್ ಆಸ್ಕ್ ಯುವರ್ ಇನ್ನರ್ ಸೆಲ್ಫ್, ನಿನಗೆ ಯಾವುದ್ರಲ್ಲಿ ಫಸ್ಟ್ ಸಂತೋಷ ಸಿಗುತ್ತೆ ಮತ್ತು ಅದ್ರಲ್ಲಿ ಲಾಭ ಆಗಬೇಕು, ಪ್ರೊಡಕ್ಟಿವ್ ಇರಬೇಕು. ಯಾವ ಫೀಲ್ಡು ಇತಿಹಾಸದಲ್ಲೇ ಇಲ್ಲ 6 ತಿಂಗಳಿಂದ 3 ವರ್ಷ ಡೆಡಿಕೇಟೆಡ್ ಆಗಿ ಅದ್ರ ಮೇಲೆ ಗಮನ ಕೊಟ್ಟು ಗೆದ್ದು ಬರದೇ ಇರೋರು ಫೀಲ್ಡಲ್ಲೇ ಇಲ್ಲ. ಮೈಕಲ್ ಫೆಲ್ಪ್ಸ್ ಅಂತ ಒಬ್ಬರು ಇದ್ದಾರೆ, ಫೇಮಸ್ ಸ್ವಿಮ್ಮರ್, ಆಲ್ ಟೈಮ್ ಬಿಗ್ಗೆಸ್ಟ್ ಸ್ವಿಮ್ಮರ್. ಅವರ ಅಚೀವ್ಮೆಂಟ್ ಏನು ಕಾರಣ ಅಂತ ಕೇಳಿದ್ರೆ, 20 ವರ್ಷ ಕಂಟಿನ್ಯೂಯಸ್ ಆಗಿ ಒಂದು ದಿನಾನೂ ಬಿಡದೆ ಅವರು ಟ್ರೈನ್ ಮಾಡ್ಕೊಂಡಿದ್ದಾರೆ ಅವರು. ಸೊ ನಾವು ಇದೇನು ಹೌದಾ ಅಷ್ಟಕ್ಕೆಲ್ಲ ಅಚೀವ್ ಆದ್ರೆ ಅಂದರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬೇರೆಯವ್ರ ಕೈನಲ್ಲಿ. ಯಾಕಂದರೆ 20 ವರ್ಷದಲ್ಲಿ ಒಂದಿನ ಮಿಸ್ ಆಗಿಲ್ಲ, ಹುಷಾರಿಲ್ಲ ಅಂದ್ರೂ ಮಿಸ್ ಆಗಿಲ್ಲ, ಸಾವಾದರೂ ಮಿಸ್ ಆಗಿಲ್ಲ, ಮದುವೆಗಳಿದ್ರೂ ಮಿಸ್ ಆಗಿಲ್ಲ. ಆ ಟೈಮಲ್ಲಿ ಆ ಸ್ವಿಮ್ಮಿಂಗಿಗೆ ಅವ್ರು ಕೊಟ್ಟಿರುವ ಡೆಡಿಕೇಶನ್ಗೆ ಈಸ್ ನಂಬರ್ 1. ಸೇಮ್ ಲೈಕ್ ದಟ್ ಎನಿ ಫೀಲ್ಡಿಗೆ ರಿಚ್ ಅನ್ನೋದು ಮಜಾ ಬರಲ್ಲ, ಆ ರಿಚ್ ಆಗ ರೂಟ್ ಇದೆಯಲ್ಲ ಅದ್ರಲ್ಲಿ ಮಜಾ ಬರುತ್ತೆ. ಸೊ ವಿ ಕಾಲ್ ಇಟ್ ಸಕ್ಸಸ್ ಇಸ್ ನಾಟ್ ಡೆಸ್ಟಿನೇಷನ್, ಸಕ್ಸಸ್ ಇಸ್ ಅ ಜರ್ನಿ. ಇವತ್ತು ಯಾರೋ ನಿಮ್ಗೆ 1 ಕೋಟಿ ಕೊಡ್ತಾರೆ, ನಿಮ್ಗೆ ಏನು ಮಾಡಬೇಕು ಗೊತ್ತಿಲ್ಲ, ಫ್ರ್ಯಾಂಕ್ಲಿ ಹೇಳ್ತೀನಿ, ನಿಮ್ಗೇನು ಗೊತ್ತಿಲ್ಲ ಅಂದರೆ ಇನ್ನು 3 ವರ್ಷಕ್ಕೆ ಅದೆಲ್ಲ ಖಾಲಿ ಆಗೋಗುತ್ತೆ. ಅದೇ ನೀವು ಯೋಚನೆ ನೋಡಿ, ಇದೇ 3 ವರ್ಷದಲ್ಲಿ 1 ಲಕ್ಷ ದುಡಿಯೋದು, 5 ಲಕ್ಷ ದುಡಿಯೋದು, ಅಲ್ಲಿ ಕಲಿಯೋದು, ಆ ಸ್ಟ್ರಗಲ್ಸು, ಅದ್ರ ಮಜಾನೇ ಬೇರೆ ಇರುತ್ತೆ. ಸೊ ವಿ ಆಲ್ವೇಸ್ ಸೇ, ರೆಸಿಪಿನ ಇಷ್ಟಪಡಿ, ಜರ್ನಿನ ಇಷ್ಟಪಟ್ಟಿಲ್ಲ ಅಂದರೆ ಸಕ್ಸಸ್ ಬಂದು ಏನು ಪ್ರಯೋಜನ? ಅಂದರೆ ಇಫ್ ಯು ಬಿಕಮ್ ರಿಚ್ ಆಲ್ಸೋ ಆ್ಯಂಡ್ ಇಫ್ ಇಟ್ಸ್ ಇನ್ ರಾಂಗ್ ವೇ ಆರ್ ಯು ಡೋಂಟ್ ನೋ ಹೌ ಟು ಬಿಕಮ್ ರಿಚ್ ಅಗೇನ್, ಆವಾಗ ಏನು ಪ್ರಯೋಜನ ಆಗುತ್ತೆ? ಈಗ ತುಂಬ ತಲೆ ಇರೋರು ಏನಂತಾರೆ ಅಂದರೆ, ನಾನು ಎಲ್ಲ ತೆಕ್ಕೊಂಬಿಡ್ರಿ ಮತ್ತೆ ಅಂತಾರೆ, ಎಲ್ಲ ತೆಕ್ಕೊಂಬಿಡಿ, ಎಲ್ಲ ಆಸ್ತಿ ಎಲ್ಲ ಅಸೆಟ್ಸ್ ತೆಕ್ಕೊಂಬಿಡಿ ಅಂತಾರೆ. ಯಾಕೆ? ನಾನು ಮತ್ತೆ ರೀಕ್ರಿಯೇಟ್ ಮಾಡಬೇಕು, ಅದರಲ್ಲಿ ನನಗೆ ಖುಷಿ ಬರುತ್ತೆ ಅಂತ. ಸೊ ಈ ಥರ 108 ಎಕ್ಸಾಂಪಲ್ಸ್ ಇದೆ. ಈಗ ನಮಗೆಲ್ಲರಿಗೂ ಗುರುಗಳು ದೇವರಿದ್ದಂಗೆ ನಾರಾಯಣ ಮೂರ್ತಿ ಅವರು ಇನ್ಫೋಸಿಸ್ ಅಷ್ಟು ದೊಡ್ಡ ಸಂಸ್ಥೆ ಸ್ಥಾಪನೆ ಮಾಡಿದ್ರು. ಆಮೇಲೆ ನಾರಾಯಣ ಮೂರ್ತಿ ಏನಾದರೂ ಅಂತ ಯಾರು ಗೊತ್ತೇ ಇಲ್ಲ, ಬಟ್ ಅದಕ್ಕಿಂತ ದೊಡ್ಡ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅವರು. ಕ್ಯಾಟರ್ಮನ್ ವೆಂಚರ್ಸ್ ಅಂತ ಇದೆ, ಎಲ್ಲ ದೊಡ್ಡ ಸ್ಮಾಲ್ ಸ್ಟಾರ್ಟಪ್ಸ್ಗಳಿಗೆಲ್ಲ ಇನ್ವೆಸ್ಟ್ ಮಾಡಿದ್ರು ಅವರು. ಈ ಇನ್ಫೋಸಿಸಲ್ಲಿ ಎಷ್ಟು ಲಾಭ ಮಾಡಿದ್ರು ಅದಕ್ಕಿಂತ ಜಾಸ್ತಿ ನೆಕ್ಸ್ಟ್ ಕಮ್ ವೆಂಚರ್ನಲ್ಲೂ ಲಾಭ ಮಾಡಿದ್ರು. ಸೊ ಈ ಇನ್ಫೋಸಿಸ್ಗೆ ಮತ್ತು ಇದಕ್ಕೆ ಸಂಬಂಧ ಇಲ್ಲ. ಸೊ ಅವ್ರು ಅಲ್ಲೇ ಲಾಭ ಮಾಡೋದು. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್, ರಿಚ್ ಆಗಬೇಕು ಅಂದರೆ ಫೈಂಡ್ ಯುವರ್ ವೇ ಆ್ಯಂಡ್ ಲವ್ ದ ವೇ ಯು ಆರ್ ಡೂಯಿಂಗ್ ಇಟ್. ದೆನ್ ಅಫ್ಕೋರ್ಸ್ ರಿಚ್ ಮನಿ ಇಸ್ ಜಸ್ಟ್ ಅ ಬೈ ಪ್ರಾಡಕ್ಟ್ ಅಷ್ಟೇ. ಆಮೇಲೆ ಹೋಗ್ತಾ ಈಗ ನೀವು ಯಾರು ಒಬ್ರು ಡಾಕ್ಟರ್ ಹತ್ರ ಹೋಗಿ, ಫೇಮಸ್ ಡಾಕ್ಟರ್ ಹತ್ರ ಹೋಗಿ, ಅವ್ರಿಗೆ ಎಷ್ಟೋ ಆಪರೇಷನ್ಸಲ್ಲಿ ದುಡ್ಡು ಬಂದಿರುತ್ತೆ, ಬಟ್ ಯಾವುದೋ ಒಂದು ಕ್ರಿಟಿಕಲ್ ಆಪರೇಷನಲ್ಲಿ ಯಾರಿಗೋ ಒಬ್ರು ಜೀವ ಉಳಿಸಿ ಅವರು ಫ್ಯಾಮಿಲಿ ಬಂದು ಅವ್ರನ್ನ ಟ್ಯಾಂಕ್ ಮಾಡ್ತಾರಲ್ಲ, ದಟ್ಸ್ ವೇರ್ ಯು ಫೀಲ್ ಗುಡ್. ಯು ಆಸ್ ಅ ರಿಪೋರ್ಟರ್, ಯು ಆಸ್ ಅನ್ ಡಿಜಿಟಲ್ ಮೀಡಿಯಾ ಏಜೆನ್ಸಿ, ವಾಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಯು ಕ್ಯಾರಿ ಮೇಕ್ಸ್ ಅ ಡಿಫ್ರೆನ್ಸ್. ನೀವು ಯಾವುದೋ ಒಂದು ಸಣ್ಣ ಆರ್ಟಿಕಲ್ ಹಾಕಿ, ಯಾವುದೋ ಒಂದು ಸಣ್ಣ ಡಿಬೇಟ್ ಮಾಡಿ, ಅದರಿಂದ ಯಾವುದೋ ಒಂದು ವಿಲೇಜ್ಗೆ ನೀರು ಸೌಕರ್ಯ ಆಗಿರ್ಬೋದು, ಅಥವಾ ಯಾರೋ ಅವರು ತಪ್ಪನ್ನ ತಿದ್ಕೊಂಡಿರ್ಬೋದು, ಅಥವಾ ಅವೇರ್ನೆಸ್ ಬಂದು ಮತ್ತೆ ಮಾಡೋ ತಪ್ಪನ್ನ ಕಮ್ಮಿ ಮಾಡ್ಕೊಂಡಿರ್ಬೋದು. ಸೊ ಇದಕ್ಕೆಲ್ಲ ಯು ಬಿಕಮ್ ಅ 4th ಪಿಲ್ಲರ್ ಆಫ್ ದ ಡೆಮೋಕ್ರಸಿ ಅಂತ ನಾವು ಕರಿತೀವಿ. ಸೊ ಸೇಮ್ ಹೋಲ್ಡ್ಸ್ ಗುಡ್ ಅಂತ, ದಟ್ಸ್ ವಾಟ್ ಐ ಫೀಲ್ ಅಬೌಟ್ ಇಟ್. ಅಂದರೆ ಏನು ಮಾಡಬೇಕಾದ್ರೂ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ. ಎಸ್ ಸರ್, ಲರ್ನ್ ದ ರೆಸಿಪಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಇದುವರೆಗೂ ರಿಯಲ್ ಎಸ್ಟೇಟ್ ಮೇಲೆ ನೀವು ಹಣ ಹಾಕಿದರೆ ಅದು ಎಲ್ಲೂ ಹೋಗಲ್ಲ, ಒಂದು ದಿನ ಅದು ಹೂಡಿಕೆ ಆಗುತ್ತೆ. ಆದರೆ ಅದನ್ನು ಯಾವ ರೀತಿ ಆಗಬೇಕು, ಹೇಗೆ ಫಾಲೋ ಅಪ್ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಚೆನ್ನಾಗಿ ಹೇಳಿದ್ರಿ ಸರ್. ನಮ್ಮೆಲ್ಲ ಸುಮನ್ ಟಿವಿ ವೀಕ್ಷಕರ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮತ್ತೆ ನಾವು ತಮ್ಮನ್ನ ಭೇಟಿ ಆಗ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇದುವರೆಗೂ ನೋಡಿದ್ರಲ್ಲ
ನಿಜವಾಗ್ಲೂ ಸಹ ಇವತ್ತಿನ ದಿನದಲ್ಲಿ ಬೆಂಗಳೂರು ಎಷ್ಟು ಬೆಳೀತಾ ಇದೆ ಅಂತ ನಿಮಗೆ ಗೊತ್ತು. ಬೆಂಗಳೂರಿನ ಹೊರವಲಯ ಕೂಡ ಇವತ್ತು ಅಷ್ಟೇ ಬೆಳೀತಾ ಇದೆ. ನೀವು ಒಂದು ವೇಳೆ ನಿಮ್ಮ ಹತ್ರ ಹೆಚ್ಚಿಗೆ ಹಣ ಇದ್ದಂಥ ಸಂದರ್ಭದಲ್ಲಿ, ಅಂದರೆ ಒಂದು ಸ್ವಂತ ಮನೆ ಇದ್ದು ನಂತರ ಮಿಕ್ಕದಂಥ ಹಣದನ್ನು ನೀವೇನಾದರೂ ಇನ್ವೆಸ್ಟ್ ಮಾಡಬೇಕಂತ ಹೇಳಿ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ಎಲ್ಲೂ ಹೋಗಲ್ಲ, ಮುಂದಿನ ದಿನದಲ್ಲಿ ನಿಮಗೆ ಲಾಭ ಆಗುತ್ತೆ ಅಂತ ಹೇಳೋದೇ ನಮ್ಮ ಒಂದು ಸುಮನ್ ಟಿವಿ ಕನ್ನಡದ ಉದ್ದೇಶ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.